ಎಕ್ಸಾಮ್ ಅಲ್ಲಿ ಸರ್ ಇವತ್ತು ನೈಟ್ ಸರ್ ನಿಜವಾಗಿ ನಾವು ಎಕ್ಸಾಮ್ ಟೈಮ್ ಕವರೇಜ್ ಆಗಲಿ ಅಂದ್ರೆ 1 ಗಂಟೆ ಅಥವಾ ಏನಾದರೂ ಸಹಿತ ಇಲ್ಲಿವರೆಗೆ 2 ಗಂಟೆ ಅಥವಾ ಪ್ರಸಂಗ ಬಂದ್ರೆ ಅಷ್ಟು ಗಂಟೆ ತನಕ ಓದಿ ನಾಳೆಗೆ ಔಟ್ ಆಫ್ ಇಟ್ ಬರ್ದೇ ಬರ್ತಾರೆ ಸರ್. ಅದೇ ರೀತಿ ಸ್ಪರ್ಧೆ ಸರ್ ಒಂದು ಸ್ಪೀಚ್ ಕಾಂಪಿಟೇಷನ್ ಆಗ್ಬೋದು. ಇಷ್ಟು ಸಣ್ಣ ವಯಸ್ಸು ಇನ್ನೂ ಸರ್ ಇನ್ನೂ ಭಾಳಷ್ಟು ಅಲ್ಲಿ ಹೋಗ್ತೀವಿ ಸರ್ ಎಲ್ಲ ಅಲ್ಲಿ ಇನ್ನೂ ಬಾಕ್ಸ್ ಯಾಕೆ ಸಾಲಿಲ್ಲ ಸರ್ ಭಾಳಷ್ಟು ಅದಾವ್ರಿ. ಅವ್ರು ಏನಂತಾರೆ ಎಲ್ಲಾರು ಮಾಡಂತ ನಾರ್ಮಲ್ ಮಾಡೋದು ಬೇಡ, ನಾವೊಂದು ವಿಶೇಷ ಮಾಡೋದು. ಮನಿ ಅಲ್ಲ ಸ್ಕೂಲ್ ಹತ್ರ ಸರ್, ಯಾಕಂದ್ರೆ ಅವ್ರು ಅಷ್ಟು ಸ್ಕೂಲ್ ಟೈಪ್ ಓದ್ತಾರ ಬರೀತಾರೆ ಸರ್, ಭಾಳ ನ್ಯಾಚುರಲ್ ಆಗಿ ಸರ್ ಕಂಪೇರ್ ಮಾಡ್ಬೋದು ಸರ್ ಮಕ್ಕಳಿಗೆ. ಒಬ್ರಿಗೂ ಹೋಲಿಸ್ಬೇಡ, ಒಬ್ರಿಗೂ ಹೋಲಿಸ್ಬೇಡ ಸರ್. 100 ತೊಗೊಂಡ ನೀ ಏನ್ ತೊಗೊಂಡು ನೀ ಭಾಳ ಉಪಯೋಗ ಮಗು ಅಲ್ಲೇ ಹೋಗಿಬಿಡ್ತು. ನೀನ್ ಓದಿ ತಂದೆ ತಾಯಿ 10 ವಯಸ್ಸನ ಅಷ್ಟೇ ತಂದೆ ತಾಯಿಗಿರ್ಬೇಕು. ಯಾಕಂದ್ರ ಮಗು ಅವಾಗ ಫಸ್ಟಿಗೆ ಏನು ಗೊತ್ತಿರಲ್ಲ. ನಾವ್ ಮಜಾ ಮಾಡ್ಕತ್ತ ಫ್ರೆಂಡ್ಸ್ ಬೆಳೆದ ಅಂತ ತಿಳಿರಿ ಎಲ್ಲ ಹೇಳ್ಕೊತಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಮಕ್ಕಳು ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಸೊ ಯಾವ ತರ ಬೆಳೆಸಿದ್ರಿ ಸರ್ ಮಕ್ಕಳಿಗೆ ನೀವು? ಸರ್ ನಮ್ಮ ಮಕ್ಕಳು ವರ್ಲ್ಡ್ ರೆಕಾರ್ಡ್ಸ್ ಮಾಡೋದು ತುಂಬ ಚೆನ್ನಾಗಿದೆ ಸರ್. ಅವ್ರು ಚಿಕ್ಕದಿಲ್ಲ ಸರ್, LKG ಅಥವಾ UKG ಇಂದ ಭಾಳ ಟ್ಯಾಲೆಂಟ್ ಸರ್. ಒಂದು ಅಭ್ಯಾಸ ಆಗಿರ್ಬೋದು ಸರ್, ಅಥವಾ ಸ್ಪರ್ಧೆ ಆಗಿರ್ಬೋದು ಸರ್, ಒಂದು ಏನಾರ ಅಚೀವ್ಮೆಂಟ್ ಮಾಡೋದು ಮೊದಲಿಂದ ಹವ್ಯಾಸ ಸರ್. ಈ ಮೊದಲು ಸರ್ ಅಭ್ಯಾಸ ಅಂತೂ ಕಾಮನ್ ಸರ್. ಅವರು ಮೊದಲಿಂದ ಚಿಕ್ಕ ವಯಸ್ಸಿನಲ್ಲಿ ಅವರು ಮೊದಲ ರ್ಯಾಂಕ್ ಪಡ್ಕೊತ ಬಂದಾರೆ ಸರ್ ಪ್ರತಿಯೊಂದು ಇದರಾಗಿ. ಆಮೇಲೆ ಕಾಂಪಿಟೇಷನ್ ಸರ್ ಅವರು ಏನು ಮಾಡ್ತಾರೆ, ಮೊದಲು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಯಾವುದೇ ಕಾಂಪಿಟೇಷನ್ ಸರ್ ಕೇಳಿಸ್ ಮಾಡಲ್ಲ ಸರ್. ಒಂದು ಶಾಲಾ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟ, ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ ಯಾವುದೇ ಮಟ್ಟದಲ್ಲಿ ಸರ್ ಅವ್ರು ಈಕ್ವಲ್ ಆಗಿ ನೋಡ್ತಾರೆ ಸರ್. ಅದು ಇಂಪಾರ್ಟೆಂಟ್ ರೀ. ಅದು ಕೊಟ್ಟು ಕಾಂಪಿಟೇಷನ್ ಸಣ್ಣ ದೊಡ್ಡ ನೋಡಲ್ಲ ಸರ್. ಅದು ಹೋಗ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮತ್ತು ಅದರಲ್ಲಿ ಅಚೀವ್ಮೆಂಟ್ ಮಾಡೇಬೇಕಂತ ಮಾಡ್ತಾರೆ ಸರ್. ಇವತ್ತು ಮಾಡಿ ಅವ್ರು ಕಾಂಪಿಟೇಷನ್ ಆಡ್ಬೋತಾರೆ ಸರ್. ಇವತ್ತು ಫುಲ್ ಸರ್ ಒಂದು ಎಕ್ಸಾಮ್ ಆಗಿರೋದು ಸರ್. ಎಕ್ಸಾಮ್ ಅಲ್ಲಿ ಸರ್ ಇವತ್ತು ನೈಟ್ ಸರ್ ನಿಜವಾಗಿ ನಾವು ಎಕ್ಸಾಮ್ ಟೈಮ್ ಕವರೇಜ್ ಆಗಲಿ ಅಂದ್ರೆ 1 ಗಂಟೆ ಅಥವಾ ಏನಾದರೂ ಸಹಿತ ಇಲ್ಲಿವರೆಗೆ 2 ಗಂಟೆ ಅಥವಾ ಪ್ರಸಂಗ ಬಂದ್ರೆ ಅಷ್ಟು ಗಂಟೆ ತನಕ ಓದಿ ನಾಳೆಗೆ ಔಟ್ ಆಫ್ ಇಟ್ ಬರ್ದೇ ಬರ್ತಾರೆ ಸರ್. ಅದೇ ರೀತಿ ಸ್ಪರ್ಧೆ ಸರ್ ಒಂದು ಸ್ಪೀಚ್ ಕಾಂಪಿಟೇಷನ್ ಆಗ್ಬೋದು, ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ ಆಗ್ಬೋದು, ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು. ಆ ಪ್ರತಿಯೊಂದರಾಗ ಸ್ಪೀಚ್ ಅಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲ ನಾಲೆಜ್ ಬಗ್ಗೆ ಓದ್ಕೊಂಡಿರ್ತಾರೆ ಸರ್. ಅವ್ರು ಡಿಟೇಲ್ದಾಗ ಎಲ್ಲ ಆನ್ಲೈನ್ದಾಗ ಅದರ ಸಹ ತಿಳ್ಕೊಂಡು ಸರ್. ಡಿಟೇಲ್ ಆಗಿ ಸ್ಪೀಚ್ ಯಾವುದೇ ಸ್ಪೀಚ್ ಬಂದ್ರೆ ಆರಾಮಾಗಿ ಮಾತಾಡ್ಬೇಕು ಸರ್. ಹೀಗಾಗಿ ಸ್ಪೀಚ್ ಅದಾಗೂ ಕಾಂಪಿಟೇಷನ್ದಾಗೂ ಅವರು ಅಚೀವ್ಮೆಂಟ್ ಮಾಡ್ಕೊಂಡ್ರೆ ಸರ್. ಆಮೇಲೆ ಎಸ್ಸೆ ರೈಟಿಂಗ್ ಆಗಿರ್ಬೋದು, ಅದರಲ್ಲಿ ಸರ್ ಒಟ್ಟು ನಾಲೆಜ್ ತೋತಾರೆ ಸರ್ ಮೊದಲು. ಆಮೇಲೆ ಡ್ರಾಯಿಂಗ್ ಅದು ವೆರೈಟಿ ಆಫ್ ಡ್ರಾಯಿಂಗ್ ಮೊದಲು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಹಾರ್ಡ್ ವರ್ಕ್ 3 ಮಂದಿ ಕೂತ್ ಸರ್. 3 ಮಂದಿಯಿಂದ ಫ್ರಮ್ LKG ಅವರು ಹಾರ್ಡ್ ವರ್ಕ್ ಸರ್. ಹೀಗಾಗಿ ಪ್ರತಿಯೊಂದು ಕ್ಷೇತ್ರ ಫಸ್ಟ್ ಇಯರ್ ಸರ್. ಆಮೇಲೆ ಸ್ಪೋರ್ಟ್ಸ್ ಅಂದ್ರೆ ಸರ್ ಸ್ಪೋರ್ಟ್ಸ್ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಸರ್. ಡೈಲಿ ಹಾರ್ಡ್ ವರ್ಕ್, ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್ ಮಾಡಿ ಸರ್. ರೀಚ್ ಟೈಮ್ ಕವರೇಜ್ ಆಗಿರ್ಬೋದು, ಅಥವಾ ಅದಕ್ಕೆ ಎಷ್ಟು ಬೇಕು ಅದು ಕೆಪಾಸಿಟಿ ಅದನ್ನು ಮೀರಿ ನಮ್ಮ ಕೆಪಾಸಿಟಿ ಮೀರಿ ಮಾಡ್ತಾರೆ ಸರ್ ಪ್ರಯತ್ನ. ಹೀಗಾಗಿ ಅಚೀವ್ಮೆಂಟ್ ಆಗ್ತದೆ ಸರ್. ಆಮೇಲೆ ಅದರ್ಸ್ ಏನು ಯಾವುದೇ ಒಂದು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅದರ್ಸ್ ಕಾಂಪಿಟೇಷನ್ ಇದ್ರೆ ಸರ್, ಅದ್ರ ಏನು ಇದ್ರ ನೋಡ್ಕೋತಾರೆ ಸರ್. ಅದು ಸ್ಟ್ರಕ್ಚರ್ ಏನದು, ಅದ್ರ ಬಗ್ಗೆ ಯಾವ ರೀತಿ ಕಾಂಪಿಟೇಷನ್ ಅದ, ನಾವು ಯಾವ ಫೇಸ್ ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಅದು ಮ್ಯಾಕ್ಸಿಮಮ್ ಮಾಡಿ ಅಲ್ಲಿ ಇಲ್ಲಿ ತನಕ ಅವರು ಹೆಚ್ಚಿನ 100ಕ್ಕೆ 99% ಎಲ್ಲ ಪ್ರತಿಯೊಂದು ಎಲ್ಲಿ ಹೋದ ಕಾಂಪಿಟೇಷನ್ ಸಕ್ಸಸ್ ಆಗಿ ಬಂದ್ರೆ ಸರ್, ಸಕ್ಸಸ್ ಆಗಿ ಬರ್ತೀನಿ ಅಂತಂದ್ರೆ ಸರ್. ಸೊ ಫೇಲ್ಯೂರ್ ಅನ್ನೋದು ಎಲ್ಲೂ ನೋಡಿಲ್ಲ ಇಲ್ಲಿ ತರ ಹೆಚ್ಚು ಬಹಳಷ್ಟು ಕಡಿಮೆ ಸರ್, ಅಪರೂಪ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಅಷ್ಟು ಅವ್ರು ಹಾರ್ಡ್ ವರ್ಕ್ ನೋಡಿ ನಮಗೆ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಕೆಲವು ಹೇಳ್ತೇವೆ ಸರ್, ಇನ್ನೂ ಸಾಕಷ್ಟು ಅವಧಿ ಅದ, ಯಾಕೆ ಇಷ್ಟು ಬಹಳ ತೇತಿ ನಿಜ ಸರ್. ಇಷ್ಟು ಸಣ್ಣ ವಯಸ್ಸಿನ ಇನ್ನೂ ಸರ್ ಇನ್ನೂ ಬಹಳಷ್ಟು ಅಲ್ಲಿ ಹೋಗ್ತೀವಿ ಸರ್ ಎಲ್ಲ ಅಲ್ಲಿ ಇನ್ನೂ ಬಾಕ್ಸ್ ಯಾಕೆ ಸಾಲಿಲ್ಲ ಸರ್ ಭಾಳಷ್ಟು ಅದಾವ್ರಿ. ಯಾಕಂದ್ರೆ ಶಾಲಾ ಮಟ್ಟ ಅಥವಾ ಸರ್ ತಾಲೂಕು ಮಟ್ಟದ, ಕ್ಲಸ್ಟರ್ ಮಟ್ಟ ಸರ್, ಅಥವಾ ತಾಲೂಕು ಮಟ್ಟ ಸರ್, ಜಿಲ್ಲಾ ಮಟ್ಟದ, ಅಥವಾ ರಾಜ್ಯ ಮಟ್ಟದವ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ ಇಷ್ಟು ಟೋಟಲ್ ಸರಿ ಎಲ್ಲ ಕೊಡಿ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಇದು ಮಾಡ್ಕೊಂಡ್ರೆ ಸರ್. ಯಾಕಂದ್ರೆ ಅವ್ರು ಹೆಚ್ಚು ಡೈರೆಕ್ಟ್ ಹೋಗಿ ಅವ್ರ ಹೆಚ್ಚು ಹೈ ರೇಟ್ ಆಫ್ ಕಾಂಪಿಟೇಷನ್ ಅಲ್ಲೇ ಕೊಡ್ತಾರೆ ಸರ್. ಅವ್ರು ಬಿಡೋದು ಸರ್ ಪ್ರತಿಯೊಂದು ಅವ್ರು ಹಾಬಿ ಅದ ಸರ್. ಇದು ಮಾಡಬೇಕು. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಸ್ವಲ್ಪ ಊಟಕ್ಕೆ ಸ್ವಲ್ಪ ಟೈಮ್ ಮುಂದೆ ತೋತಾರೆ ಸರ್. ಅಚೀವ್ಮೆಂಟ್ ಟೈಮ್ದಾಗ ಮೊದಲು ಅಚೀವ್ಮೆಂಟ್ ನೆಕ್ಸ್ಟ್ ಅದ ಸರ್. ಆ ಟೈಪ್ ಈ ಟೈಪ್ ಅವರು ಇಂಟೆನ್ಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಮೊದಲಿನಿಂದ ಸರ್. ಸೊ ತುಂಬಾ ಸಾಧನೆ ಮಾಡಿದ್ದಾರೆ. ಓಕೆ ಸರ್, ನೀವಂತೂ ಸ್ಕೂಲಿಗೆ ಹೋಗಿರ್ತೀರ. ಸೊ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಬರ್ತಾರೆ. ಸೊ ಮೇಡಮ್ ಮಕ್ಕಳಿಗೆ ಯಾವ ಥರ ಬೆಳೆಸಿದ್ರಿ ನೀವು? ಅಂದ್ರೆ ಯಾವ ಥರ ಓದ್ಸಕ್ಕೆ ಹಚ್ಚಿದ್ರಿ? ಸೊ ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ ಅಂತ? ಮಾಡ್ತಾರೆ ಅವ್ರು, ಏನು ಭಾಳ ಹೇಳ್ಸೋದಲ್ರಿ. ಆದ್ರೆ ಅವಾಗ ನೋಡ್ತಿರ್ತೀನಿ ನಾನು. ನೋಡೋದಂದ್ರೆ 2ನೇ ತನ ಅಷ್ಟೇ ಅವರಿಗೆ ಭಾಳ ಇದು ಮಾಡ್ತಿದ್ದಾರೆ. ಹಿಂಗೆ ಮಾಡ್ಬೇಕಪ್ಪಿ, ಹಿಂಗೆ ಹೋದ್ರಿ, ಒಂದು 60 ತಾಸು ಆಟ ಆಡ್ರಿ, ಆಟ ಆಡಿ ಮತ್ತೆ ಅಭ್ಯಾಸ್ಕೊಂಡ್ರಿ, ಮತ್ತು ಹಸುವಾಯ್ತಂದ ಏನು ಬೇಡ್ತಾರೆ ಅವರು ಊಟ ಮಾಡಿಕೊಡೋದ್ರಿ. ಮತ್ತೆ ಈಗಂತ ಏನು ಹೇಳ್ಸೋಣಲ್ರಿ 2ನೇ ತರ ಅಷ್ಟೇ ರೀ. ಈ ತಾವೇ ಸಂತ ಮಾಡ್ತಾರೆ. ಅವ್ರಿಗೆ ನಾಲೆಜ್ ಹೆಂಗ್ ಬಂದ್ರೆ ನಮ್ಗೆ ಅವ್ರು ಹೇಳಂಗ ಬೆಳೆದ್ ಬಿಟ್ಟಾರಿ ಸದ್. ನಮ್ಗೆ ಒಂದೊಂದು ಏನೋ ಗೊತ್ತಾಗಲ್ಲ ತಿಳ್ಕೊಬೇಕು, ಆ ತರ ಬೆಳೆದಾರಿ ಅವ್ರು. ತುಂಬಾ ಖುಷಿ ಆಗುತ್ತಲ್ಲ ಸರ್? ಭಾಳ ಸಂತೋಷ. ನೀವೆಲ್ಲ ಅವಾರ್ಡ್ ಮತ್ತು ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಸರ್. ಮತ್ತು ಅವ್ರು ಫೋನ್ ಮಾಡ್ತಾರೆ ಸರ್ ರೆಕಾರ್ಡ್ಸ್ದವರು, ಏನ್ ಸರ್ ನಿಮ್ಮ ಮಗು ಹಿಂಗೆ ರೆಕಾರ್ಡ್ ಬಂದು ನಿಮ್ಗೆ ಏನು ಅವ್ರನ್ನ ಸಿಕ್ಕಿ ಕಳ್ತಾರೆ ಸರ್. ತುಂಬಾ ಹೆಮ್ಮೆಯಿಂದ ಇಂಥ ಹೆಮ್ಮೆಯಿಂದ ಎಲ್ಲ ಫೋನ್ಸ್ತಾರೆ ಸರ್. ನಮಗೂ ಸಂತೋಷ ಆಗ್ತದೆ ಸರ್. ಮತ್ತು ನಿಮ್ಮ ಹಿಡ್ಕೊಂಡು ಎಲ್ಲ ಟಿವಿ ಮೀಡಿಯಾದವ್ರು ತುಂಬಾ ಸರ್. ನಿಜವಾಗಿ ನಾವು ಇನ್ನೊಂದು ಪಾಯಿಂಟ್ ಮೀಡಿಯಾದವ್ರು ನಾವು ತುಂಬಾ ಅಭಿನಂದನೆ ಸಲ್ಲಿಸಬೇಕು ಇದೆ ಸರ್. ನಿಜವಾಗಿ ಸರ್
ನಮ್ಮ ಅವ್ರಂತೂ ರಿಕಾರ್ಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಸದಸ್ಯ ಮಾಡ್ಯಾರ ಸರ್. ಯಾಕಂದ್ರೆ ಹಾಡೋಕೆ ಮಾಡ್ಯಾರ ಸರ್, ಮಾಡ್ತಾರೆ ಮಾಡೋದು ನೀವು ಸಾವಿರಾರು ಜನ ಲಕ್ಷಾಂತರ ಜನ ಪ್ರಸಾರ ಮಾಡುದು ಸರ್. ಅದು ಬಹಳ ಸಂತೋಷ, ಇದು ಬಹಳ ಸಂತೋಷ ಆಗಿದೆ ಸರ್. ಮತ್ತು ಅವ್ರಿಗೆ ಹೆಚ್ಚಿಗೆ ಹುಮ್ಮಸ್ಸು ಆಗಿದೆ ಸರ್. ಅದೇ ರೀತಿ ಮಂದಿನ ಸರ್ ಸಪೋರ್ಟ್ ಬರ್ತಾವ ಸರ್, ಫೋನ್ ಕರೆ ಬರ್ತಾವ ಸರ್, ಕೆಲವು ಹೆಮ್ಮೆ ಮಾತಾಡ್ತಾರೆ ಸರ್ ನಿಮ್ಮದು ಮನೆ ಇಂಥ ಟಿವಿಯಲ್ಲಿ ಇಂಥ ಚಾನಲ್ ನೋಡಿ ಸರ್, ಭಾಳ ಹೆಮ್ಮೆ ಅನಿಸ್ತದೆ ಸರ್ ನಿಮ್ಮ ಸಂದರ್ಶನ ನೋಡೋದು, ನಿಮ್ಮ ಟಿವಿ ಚಾನಲ್ ಸರ್ ಅಚೀವ್ಮೆಂಟ್ ಬಗ್ಗೆ ನೋಡೋದು. ಸಾಕಷ್ಟು ಜನ ಹೋದ್ರೆ ಕೇಳ್ತಾರೆ ಸರ್ ಹೇಗಿದ್ರೆ ಇನ್ನೂ ಅಚೀವ್ಮೆಂಟ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರು ಮೀಡಿಯಾದವ್ರು ಸರ್ ನಿಜವಾಗಿ ಎಲ್ಲ ಮೀಡಿಯಾದವ್ರು ಫೋನ್ ಹಚ್ತಾರೆ ಸರ್, ದರ ಸರ್ ಮತ್ತೆ ಅಚೀವ್ಮೆಂಟ್ ಏನಾದ್ರು ಮಾಡ್ಬೇಕು ನಿಮ್ಗೆ, ಏನ್ ಮಕ್ಳು ಮಾಡ್ತಿದ್ದಾರೆ ಸರ್, ಭಾಳ ಹೆಮ್ಮೆ ಅನ್ಸ್ತದೆ ಇಂಥ ಮಕ್ಳು ನೋಡಿ, ಇನ್ನೂ ಖುಷಿ ಆಗ್ತದೆ ಸರ್ ನೀವು ಮಾಡಿ ಮಾಡ್ತಾರೆ. ಹಿಂಗಾಗಿ ಏನಿಸ್ತದೆ ಸರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ದಂಗ ಭಾಳ ಸಪೋರ್ಟ್ ಸರ್. ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಸಾಕಷ್ಟು ಎಲ್ಲ ಸರ್ ನಿಜವಾಗಿ ಬಿಜಾಪುರ ಜಿಲ್ಲೆದವರು ಪ್ರೆಸ್ ರಿಪೋರ್ಟರ್ ಬಹಳಷ್ಟು ಇವ್ಗಳ ಕಾಳಜಿ ಸರ್. ಯಾಕಂದ್ರೆ ಅಚೀವ್ಮೆಂಟ್ ನೋಡಿ ಸೋಷಿಯಲ್ ಸರ್ವಿಸ್ ನಾವು ಈಗ ತೋರಿಕೆ ಆಗ ಸರ್ ನಿಜವಾಗಿ ಹೇಳ್ಬೇಕಂದ್ರೆ ನಮ್ದೇನೇನು ಅಪೇಕ್ಷೆ ಬೇಕತ್ತಿಲ್ಲ ಸರ್. ನಮ್ಗೆಲ್ಲ ಅನುಕೂಲ ಸರ್. ಬಟ್ ಅವ್ರು ಅಚೀವ್ಮೆಂಟ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ನಾರ್ಮಲ್ ಸರ್. ನಾವು ಹೆಲ್ಪ್ ಆಗಬೇಕು ಮಂದಿಗೆ, ನಾವು ಅವರು ಅಚೀವ್ಮೆಂಟ್ ಆಗಬೇಕು, ಮಂದಿ ಜನರಿಗೆ ಹೆಲ್ಪ್ ಆಗಬೇಕು, ಇದೆ ಸರ್. ನಾವು ಏನೋ ಒಂದು ಪಡಿಬೇಕು ಇದರ ಸಲ ಅಂದಿತ್ತಿಲ್ಲ ಸರ್. ಹಿಂಗಾಗಿ ಅವರು ಎಲ್ಲ ಪ್ರೆಸ್ ರಿಪೋರ್ಟ್ ಮೀಡಿಯಾದವ್ರು ಎಲ್ಲ ನೀವು ಹಿಡ್ಕೊಂಡು ಎಲ್ಲರಿಗೂ ಗೊತ್ತಾಗ್ಬಿಡ ಸರ್ ಈ ಮಕ್ಳು ಅನ್ನೋದು ಸಾಮಾನ್ಯವಾಗಿ ಸಮಾಜ ಮುಖ್ಯವಾಗಿ ಮಾಡ್ತಾರೆ, ಒಂದು ಅಚೀವ್ಮೆಂಟ್ ಮಾಡ್ತಾರೆ, ಹೊಸತನ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ತುಂಬಾ ಕಾಳಜಿ ಸರ್. ಪ್ರೆಸ್ ಅವರು ಆಗಿದ್ದಾಗ ಮೇನ್ ಮ್ಯಾಟ್ರ್ ಇದ್ರು ಪಬ್ಲಿಷರ್ ಭಾಳ ಜಲ್ದಿ ಕ್ವಿಕ್ ಆಗ್ತದೆ ಸರ್. ಎಲ್ಲ ಬಂದು ಕೊಟ್ಟೆ ಈಗ ಮಾತಾಡ್ತಾರೆ ಹಾಕಿ ಬಿಡ್ತಾರೆ ಸರ್. ಮೀಡಿಯಾ ಹಾಗೆ ಸರ್ ಅವ್ರು ಏನಂತಾರೆ ಎಲ್ಲಾರು ಮಾಡಂತ ನಾರ್ಮಲ್ ಮಾಡೋದು ಬೇಡ, ನಾವೊಂದು ವಿಶೇಷ ಮಾಡೋದು ನಮ್ಮ ಇಷ್ಟು ಈಗ ಆದ ತಕ್ಷಣ ನಮ್ಗೆ ನಿಜವಾಗಿ ಮತ್ತೆ ಫಸ್ಟ್ ಮೀಡಿಯಾದಾಗ ನಾವು ಅಭಿನಂದನೆ ಸಲ್ಲಿಸ್ತೇವೆ ಸರ್. ಯಾಕೆ ಅವರು ಪ್ರಸಾರ ಹೆಚ್ಚು ಮಾಡ್ಯಾರ ಸರ್ ಬಹಳಷ್ಟು ಎಲ್ಲ ಟಿವಿ ಏನು ಕೊಡೋರು ಟಿವಿ ಚಾನಲ್ಸ್ ಯೂಟ್ಯೂಬ್ ಚಾನಲ್ಸ್ ಇವನ್ನೆಲ್ಲ ಬಹಳಷ್ಟು ಪ್ರಸಾರ ಮಾಡಿದಕ್ಕಾಗಿ ಬಹಳಷ್ಟು ಜನರಿಗೆ ಇದಾಗಿದೆ ಸರ್. ಫೋನ್ ಕರೆ ಬಂದದ್ದು, ವಾಟ್ಸಪ್ ಸಂದೇಶನ ಕಳಿಸೋದು ಸರ್, ಫೇಸ್ಬುಕ್ ನಮ್ಗೆ ರೆಸ್ಪಾನ್ಸ್ ಕಳಿಸೋದು, ಇವ್ರಿಗೆ ಬೆಟ್ಟದಾಗ ಮಾತಾಡೋದು, ನಮಗೆ ಬೆಟ್ಟದಾಗ ಹೇಳೋದು ತುಂಬಾ ಸಂತೋಷ. ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ ಮಾಡಬೇಕು, ಇನ್ನೇ ಹೆಚ್ಚಿನ ಒಂದು ಸರ್ವಿಸ್ ಮಾಡೋಕೆ ನಮ್ಗೆ ಹೆಚ್ಚಿಗೆ ಒಂದು ಹೆಮ್ಮೆ ಅನಿಸ್ತದೆ ಸರ್. ಹೌದು ಸರ್. ಸರ್ ಇವಾಗಿನ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ಸರ್? ಮಕ್ಕಳಿಗೆ ಒಂದೇ ಕಡೆ ಫೋಕಸ್ ಮಾಡು ಅಂತ ಹೇಳ್ತಾರೆ, ಏನಿದ್ರು ಸ್ಟಡಿ ಮಾಡಿ ಒಳ್ಳೆ ಪರ್ಸೆಂಟೇಜ್ ಮಾಡು ಸರ್, ನನಗೆ ಬೇರೆ ಯಾವುದು ಡ್ರಾಯಿಂಗ್ ಮಾಡಬೇಡ, ಆಟ ಆಡಬೇಡ. ಸೊ ಅದೇ ಥರ ಜಾಸ್ತಿ ಇವಾಗ ಮೆಂಟಾಲಿಟಿ ಇರೋದು ಹೆಂಗೆ ಸದ್ಯದ ಪರಿಸ್ಥಿತಿಗೆ. ಸೊ ನನ್ನನ್ನು ಹಿಡ್ಕೊಂಡೇ ಕೂಡ ಸೊ ಏನು ಹೇಳ್ತಾರೆ, ನೀನು ಜಾಸ್ತಿ ಓದೋ ಕಡೆ ಫೋಕಸ್ ಮಾಡು, ಕರ್ಕ್ಯುಲರ್ ಆಕ್ಟಿವಿಟಿ ಕಡೆ ಫೋಕಸ್ ಮಾಡಬೇಡ ಅಂತಾರೆ. ಸೊ ಆ ಥರ ಮೈಂಡ್ ಸೆಟ್ ಇರುವಂಥ ಪೇರೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ ಸರ್ ನಿಜವಾಗಿ ಹೇಳ್ಬೇಕಂದ್ರೆ ಈಗಿನ ಪೇರೆಂಟ್ಸ್ ಏನು ಮಾಡ್ತಾರೆ ಸರ್, ಓನ್ಲಿ ಸ್ಟಡಿ ಅಂತಾರೆ ಸರ್. ಹಾಂ ಸರ್, ನೀವು ರ್ಯಾಂಕ್ ಬರಬೇಕು, 90 ಅಬೌವ್ ತಗೋಬೇಕು, 95% ಅಬೌವ್ ತಗೋಬೇಕು, ಬರೀ ಫೋಕಸ್ ಹಾಂ ಮಾಡ್ಬಾರ್ದು ಸರ್. ಹಂಗಪ್ಪ ನಮ್ಮ ಮಕ್ಳಿಗೆ ಒಟ್ಟೆ ಇಲ್ಲಿ ತನಕ ಪ್ರೆಷರ್ ಮಾಡಿ ಸರ್. ನಿಜವಾಗಿ ನೀವು ಹೇಳ್ತೀರಲ್ಲ ಆಸ್ ಎ ನಾನು ಗೌರ್ಮೆಂಟ್ ಟೀಚರ್ ಸರ್ ಇಲ್ಲಿ ಕಾಕಣಿಕೆಯಲ್ಲಿ. ಬಟ್ ಗೌರ್ಮೆಂಟ್ ಟೀಚರ್ ಆಗಿ ಸಹಿತ ನಾನು ಒಂದು ದಿವಸ ಪ್ರೆಷರೇ ಮಾಡಲಿ ಸರ್, ಓದೋತ್ರ ಕಿರಿಕಿರಿ ಕೊಟ್ಟಿಲ್ಲ ಸರ್. ಆಟ್ ನ್ಯಾಚುರಲ್ ಆಗಿ ಅವರಿಗೆ ಒಂದು ಇದು ವಾತಾವರಣ ಇದೆ ಸರ್. ನಮ್ಮಲ್ಲಿ ಎಲ್ಲ ಸುತ್ತಮುತ್ತ ಮನೆಗಳು ಮಾತಾಡ ಸರ್. ಇಲ್ಲಿ ಮೇಡಮ್ ಅವ್ರು ಹತ್ತಾರಲ್ಲ ಕಮಲದೇವ್ ಸ್ಕೂಲ್ ಅವ್ರು ಹತ್ತಾರ, ನಿಮ್ದು ಇದು ಮನಿ ಅಲ್ಲ ಸ್ಕೂಲ್ ಹತ್ತಾರ ಸರ್. ಯಾಕಂದ್ರೆ ಅವ್ರು ಅಷ್ಟು ಸ್ಕೂಲ್ ಟೈಪ್ ಓದ್ತಾರ ಬರೀತಾರೆ ಸರ್, ಭಾಳ ನ್ಯಾಚುರಲ್ ಆಗಿ ಸರ್. ಅವ್ರಿಗೆ ಒತ್ತಡ ಮಾಡ್ಬಾರ್ದು ಸರ್. ಅವ್ರು ಎಷ್ಟು ಆದ್ರೂ ಮಾರ್ಗದರ್ಶನ ಕೊಡ್ಬೇಕು ಸರ್. ಮಾರ್ಗದರ್ಶನ ಮತ್ತೆ ಹೇಳ್ಕೊಡ್ಬೇಕು ಸರ್. ಯಾವ ರೀತಿ ಸ್ಟಡಿ ಮಾಡಬೇಕು, ಎಷ್ಟು ಸ್ಟಡಿ ಮಾಡಬೇಕು, ಏನು ವಿಷಯ ಓದಬೇಕು, ಹೆಂಗೆ ಮಾಡಬೇಕು, ಎಷ್ಟು ಟೈಮ್ ತಗೋಬೇಕು, ಆಟಕ್ಕೆ ಎಷ್ಟು ಟೈಮ್ ತಗೋಬೇಕು, ಅದ್ರ ಅಭ್ಯಾಸಕ್ಕೆ ಎಷ್ಟು ಟೈಮ್ ಬೇಕು, ಊಟಕ್ಕೆ ಯಾವ ಟೈಪ್ ಆ ಟೈಪ್ ಹೇಳ್ಕೊಡ್ಬೇಕು ಸರ್ ಮಕ್ಕಳಿಗೆ. ಯಾಕಂದ್ರೆ ಯಾವುದೇ ಮಕ್ಕಳು ಚಿಕ್ಕ ಮಕ್ಕಳು ಎಷ್ಟು ಅಚೀವ್ಮೆಂಟ್ ಮಾಡೋದು ಸ್ವಲ್ಪ ಅವ್ರಿಗೆ ಕಂಪ್ಲೀಟ್ ಆಗೋದು ಇದು ಇರಲ್ಲ. ಸ್ವಲ್ಪ ಗೈಡೆನ್ಸ್ ಕೊಡ್ಬೇಕು ಇಷ್ಟೇ ಸರ್. ಗೈಡೆನ್ಸ್ ಕೊಡಬೇಕು ಸರ್. ಗೈಡೆನ್ಸ್ ಕೊಟ್ಟೆ ಅವ್ರು ಮುಂದೆ ಹೋಗ್ತಾರೆ ಸರ್. ಯಾಕಂದ್ರೆ ಎಷ್ಟು ಟೈಮಿಗೆ ಕೊಡಬೇಕು ಓದ್ಲಿಕ್ಕೆ, ಆಮೇಲೆ ಸ್ಟಡಿ ಎಟ್ ಮಾಡಬೇಕು, ರೈಟಿಂಗ್ ಎಟ್ ಮಾಡಬೇಕು, ಆಮೇಲೆ ಎಲ್ಲಿ ಎಷ್ಟು ಟೈಮ್ ಅದಕ್ಕೆ ಫೋಕಸ್ ಕೊಡಬೇಕು, ಆಮೇಲೆ ಸ್ಪೋರ್ಟ್ಸ್ ಹೊರಗೆ ಆಟಕ್ಕೆ ವಾಕಿಂಗ್ ಬೇಕಲ್ಲ ಸರ್, ಎಕ್ಸರ್ಸೈಸ್ ಯೋಗಕ್ಕೆ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು ಸರ್. ಒಂದ್ರಿ ಎರಡನೇದು ಎಲ್ಲರಿಗೂ ಸ್ಟಡಿ ಅಂದ್ರೆ ಎಲ್ಲರೂ ಸ್ಟಡಿದಾಗ ಶಾಣೆ ಸರ್. ಒಬ್ಬರು ಮ್ಯಾಕ್ಯೂ ಲೆವೆಲ್ ಬೇರೆ ಇರ್ತಾರೆ ಸರ್, ಒಬ್ರು ಮೋಸ್ಟ್ ಟ್ಯಾಲೆಂಟ್ ಇರ್ತಾರೆ, ಒಂದು ಪೇಜ್ ಕ್ವಿಕ್ ಅಂಡರ್ಸ್ಟ್ಯಾಂಡ್ ಮಾಡಿ ಬರ್ತಾರೆ ಸರ್. ಒಬ್ರು ಡಿಲೇ ತೋತಾರೆ, ಅದಕ್ಕೆ ಡಿಲೇ ತೋತಾರೆ, ಒಬ್ರು ಭಾಳ ಡಲ್ ಇರ್ತಾರೆ ಸರ್. ಬಟ್ ಆ ಡಲ್ ಇದ್ದವರು ಕೆಲವರು ಮಕ್ಕಳು ಬೇರೆ ಬೇರೆ ಕ್ಷೇತ್ರ ಸರ್. ಅವ್ರು ಡ್ರಾಯಿಂಗ್ದಾಗ ಭಾರಿ ಎಕ್ಸ್ಪರ್ಟ್ ಇರ್ತಾರೆ ಸರ್. ಅವ್ರು ಡ್ರಾಯಿಂಗ್ಗೆ ಕೋಚಿಂಗ್ ಕೊಡ್ಕೊಂಡು ಡ್ರಾಯಿಂಗ್ದಲ್ಲೇ ಫೋಕಸ್ ಕೊಡು. ಅವ್ರು ಸ್ಪೋರ್ಟ್ಸ್ ಇರ್ತಾರೆ ಸರ್. ಅವ್ರು ಶಾಲೆಗೆ ಡಲ್ ಇರ್ತಾರೆ ಸರ್, ಓದಕ್ಕೆ ಬರಲ್ಲ, ಏನೂ ಇಲ್ಲ, ಮತ್ತೆ ಆಸಕ್ತಿ ಇರಲ್ಲ, ತಾಯ್ತು ಓದಂದ್ರೆ ಓದಲ್ಲ ಸರ್. ಅವ್ನು ಸ್ಪೋರ್ಟ್ಸ್ ರನ್ನಿಂಗ್ದಾಗ ಇರ್ತಾನೆ, ಒಬ್ಬ ಕಬಡ್ಡಿ ಇರ್ತಾರೆ ಸರ್. ಅವ್ನಿಗೆ ನಾವು ನೋಡ್ಕೊಂಡು ಸರ್ ಅವ್ನಿಗೆ ಬರೀ ಅದೇ ಟ್ರೈನ್ ಕೊಡ್ಬೇಕು ಸರ್. ಎಜುಕೇಶನ್ ಇಲ್ಲ ಸರ್. ಎಜುಕೇಶನ್ ಒಂದು ಲಿಮಿಟ್ ಅದ್ರ ಸ್ವಲ್ಪ ಪಾಸಿಂಗ್ ಸರ್ ಇಟ್ಟೆ ಸರ್ ಮಾಡ್ಬೇಕು. ಆ ಮಗುವಿಗೆ ಪಾಸಿಂಗ್ ಸಾಕು, ಜಸ್ಟ್ ನಾಲೆಜ್ ತೊಳಕ ಎಲ್ಲ ವೆರೈಟಿ ಆಫ್ ಸಬ್ಜೆಕ್ಟ್ ನಾಲೆಜ್ ತೊಳಕ ಇಷ್ಟೇ. ಬಟ್ ಅಲ್ಲಿ ಫೋಕಸ್ ಮೇನ್ ಸ್ಪೋರ್ಟ್ಸ್ ರನ್ನಿಂಗ್ ಇರ್ತಾನೆ, ಒಬ್ಬ ಜಂಪಿಂಗ್ ಇರ್ತಾನೆ, ಲಾಂಗ್ ಜಂಪ್ ಇರ್ತಾನೆ ಸರ್. ಹೌದ್ರ ಒಬ್ಬ ಕಬಡ್ಡಿ ಇರ್ತಾನೆ ಸರ್, ಮತ್ತು ಖೋ ಖೋ ಹಿಂಗೆ ಬೇರೆ ಇರ್ತಾರೆ ಸರ್. ಅದ್ರ ಕೊಟ್ಟು ಸರ್ ಅವ್ರು ಬೇರೆ ಮುಂದೆ ಬರ್ತಾರೆ ಸರ್. ಬಟ್ ಅದ್ರಾಗ ಇರ್ತಾರೆ ಅವ್ರಿಗೆ ತಪ್ಪಿಸ್ಬಿಡ್ತಾರೆ. ನೀ ಬೇಡ, ಎಲ್ಲಿ ಕಬಡ್ಡಿ ತೊಗೊಂಡೇ ಮಾಡ್ತಿ, ಎಲ್ಲಿ ಕ್ರಿಕೆಟ್, ಖೋ ಖೋ ಎಲ್ಲಿ ಮಾಡ್ತಾ ಆಟ ಅದೇ ಮಾಡ್ತಾ, ಅದಕ್ಕೆ ನಾ ಹೊಟ್ಟೆ ತುಂಬ್ತೇನ್ರಿ ಇಲ್ಲ, ನೀ ಅಭ್ಯಾಸ ಮಾಡು, ನೌಕರಿ ಇಡಿ, ಒಟ್ಟು ಗೌರ್ಮೆಂಟ್ ನೌಕರಿ ಒಳ್ಳೆ ಯಾವ್ದಾರು ನೌಕರಿ ಇಡಿ, ನಮ್ಗೆ ಇರತ್ತ ಹ್ಯಾಂಗೆ ತಪ್ಪಿಸ್ತಾರೆ ಸರ್. ಅದಲ್ಲ ಅವ ಸಾಧನೆ ಸಾಕಷ್ಟು ಮಾಡಿ ಒಂದು ತನ್ನ ಜೀವನ ಉದ್ಧಾರ ಮಾಡ್ಬೋದು ಸರ್, ತಮ್ಮ ಮನೆಯನ್ನು ಸಂಸಾರದ ಉದ್ಧಾರ ಮಾಡ್ಬೋದು ಸರ್. ಹಾಗೆ ನಾವು ಆ ಮಕ್ಕಳಿಗೆ ನಾವು ಎಲ್ಲ ಸಪೋರ್ಟ್ ಕೊಡ್ಬೇಕು ಸರ್. ಅಂದಾಗ ಮಾತ್ರ ಆ ಮಗುವಿಗೆ ಏನಾಗ್ತದೆ ಸರ್, ಅದಕ್ಕೊಂದು ದಾರಿ ಸಿಗ್ತದೆ, ಅವ್ರಿಗೆ ಹೆವಿನ ಆಗ ಸರ್, ಇಂಟ್ರೆಸ್ಟ್ ಸರ್. ಅವ್ನು ದೊಡ್ಡ ಒಂದು ಅಚೀವ್ಮೆಂಟ್ ಅವ್ರ ಜೀವನ ಉದ್ಧಾರ ಆಗ್ತದೆ, ಮತ್ತು ಅವ್ರ ಮನೆತನ ಉದ್ಧಾರ ಆಗ್ತದೆ ಸರ್. ಬರೀ ಸ್ಟಡಿ ಅಂದ್ರೆ ಸರ್ ಎಲ್ಲ ಮಕ್ಕಳು ಸ್ಟಡಿಯಾದಾಗ ಇಟ್ಕೊಳ್ಳಿ. ಹೀಗೆ ಸಾಕಷ್ಟು ಉದಾಹರಣೆಗಳು ಸರ್ ನಾವು ನೋಡ್ತೇವೆ.
ಅವ್ರ ಪ್ರಕಾರ ಅವ್ರ ಆಸಕ್ತಿ ಪ್ರಕಾರ ಮಕ್ಕಳ ಆಸಕ್ತಿ ಪ್ರಕಾರ ಆದ್ರೆ ಈಜಿಯಾಗಿ ಗುರಿ ಮುಟ್ಬೋದು. ಅವ್ರು ಭಾರಿ ಇದಾರೆ ಸರ್ ರನ್ನಿಂಗ್ದಾಗ ಮಕ್ಕಳು ಶಾಲೆಗೆ ಇರೋಲ್ರಿ ರನ್ನಿಂಗ್ ಅಂದ್ರೆ ಹಿಗ್ತಾರೆ ಸರ್ ಅವ್ರು ಈ ಪ್ರಾಕ್ಟೀಸ್ ಓಡೋದು ಭಾರಿ ಸೂಪರ್ ಓಡ್ತಾರೆ ಸರ್ ಅಂತವ್ರು ಇರ್ತಾರೆ ಅವ್ರಿಗೆ ಏನಾದ್ರು ಅದೇ ಫೀಲ್ಡ್ನಾಗ ಕೊಡ್ಬೇಕು ಸರ್ ಸಪೋರ್ಟ್ ಅಂದಾಗ ಮತ್ತೆ ಅವ್ರು ಭಾಳ ಅಚೀವ್ಮೆಂಟ್ ಮಾಡ್ತಾರೆ ಮತ್ತು ಅದಕ್ಕೆ ಗೈಡೆನ್ಸ್ ಕೊಡ್ಬೇಕು ಸರ್ ಸರಿಯಾಗಿ ಪಾಲಕರವ್ರಿ ಸರ್ ತಮಗೆ ಗೊತ್ತಿದ್ರೆ ತಾವು ಹೇಳ್ಬೇಕು ತಮ್ಗೆ ಗೊತ್ತಿದ್ರೆ ಶಿಕ್ಷಕರಿಗೆ ಅಥವಾ ಅದರಲ್ಲಿ ನೃತ್ಯಂತರ ತಜ್ಞರಿಗೆ ಭೇಟಿ ಆಗ ಸರ್ ಸಪೋಸ್ ಸ್ಪೋರ್ಟ್ಸ್ ಇರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ರನ್ನಿಂಗ್ ಅಂದ್ರೆ ಎಷ್ಟು ಕಿಲೋಮೀಟರ್ ನಿಮ್ಗೆ ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಯಾವ ಫುಡ್ ತಿನ್ಬೇಕು ಯಾವ ಎಕ್ಸರ್ಸೈಸ್ ಮಾಡಬೇಕು ಯಾವ ಟೈಪ್ ವಾರ್ಮ್ ಅಪ್ ಮಾಡಬೇಕು ಅಂಥವ್ರಿಗೆ ಫಿಸಿಕಲ್ ಎಜುಕೇಶನ್ ಎಕ್ಸ್ಪರ್ಟ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗ್ಬೋದು ಅವ್ರು ಮಾಡ್ತಾರೆ ಯಾವ ಕಾಂಪಿಟೇಷನ್ ಕೊಡ್ತಾರೆ ಯಾವ ಕಾಂಪಿಟೇಷನ್ ಇರ್ತಾವ ಅವೆಲ್ಲ ಮಾಹಿತಿ ತೊಗೊಂಡು ಅಲ್ಲಿ ಆ ಇದರಲ್ಲಿ ತೊಡಗಿಸ್ಬೇಕು ಸರ್ ಅಂದಾಗ ಆಗ್ತದೆ ಬರೀ ಮಾಡಿದ್ರೆ ಆಗಲ್ಲ ಸರ್ ಅದು ಅವ್ರು ಮಾಡಿದ್ರೆ ಸರ್ ಸರಿಯಾಗಿ ಗಾಡಿ ಸಿಗ್ಲಿಲ್ಲ ಸರಿಯಾಗಿ ಅವಕಾಶಗಳು ಸಿಗಲಿಲ್ಲ ಆ ಹುಡುಗ ಅದ್ರ ಇದರಿಂದ ಹೊರಬಿಡ್ತಾರೆ ಸರ್ ಟ್ಯಾಲೆಂಟ್ ಆಗಿ ಈ ಟೈಪ್ ಅವರು ಈಗ ಎರಡು ದಾರಿ ತಪ್ಪಿಡ್ತಾರೆ ಶಿಕ್ಷಣ ಆಗಲ್ಲ ಸರ್ ಮೊದಲ ಪಾಪ ಅವರು ಟ್ಯಾಲೆಂಟ್ ಇರ್ತದೆ ಅದು ಹೊರಬಿಡ್ತದೆ ಆ ಮಗು ಲೈಫ್ ಎರಡು ಅವಕಾಶದಿಂದ ವಂಚಿತರಾಗಿ ನಿಂತು ಬಿಡ್ತಾರೆ ಸರ್ ಅವನ ಜೀವನಕ್ಕೆ ಸ್ವಲ್ಪ ನಾಳೆ ಮುಂದೆ ತೊಂದರೆ ಆಗ್ತದೆ ಸರ್. ಇವಾಗ ಮಕ್ಕಳು ಬೆಳಿಬೇಕಂದ್ರೆ ತಂದೆ ತಾಯಿ ಒಂದು ಸಪೋರ್ಟ್ ಬಹಳ ಬೇಕು. ಇವಾಗ ತಂದೆ ತಾಯಿ ಅಂದ್ರೆ ಇವಾಗ ತಂದೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ತಾಯಿ ಒಬ್ರೇ ಮಕ್ಕಳಿಗೆಲ್ಲ ನೋಡ್ಕೊಳ್ಳೋದು ಓದಿಸೋದು ಇದೆಲ್ಲ ಮಾಡ್ತಾರೆ. ಸೊ ಇವಾಗ ನೀವೆಲ್ಲ 3 ಮಕ್ಕಳು ಸಾಧನೆ ಮಾಡಿದಾರೆ ಅಂದ್ರೆ ತಂದೆ ತಾಯಿ ಸಪೋರ್ಟ್ ಎಷ್ಟಿರ್ಬೇಕು ಮಕ್ಕಳಿಗೆ ಅಂತ, ಯಾವ ತರ ಅವ್ರಿಗೆ ಸಹಕಾರ ಮಾಡ್ಬೇಕು ಅಂದ್ರೆ ಜಾಸ್ತಿ ತಂದೆ ಟೈಮ್ ಕೊಡಲ್ಲ, ತಾಯಿ ಜಾಸ್ತಿ ಟೈಮ್ ಕೊಡೋದು. ಸೊ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ನೋಡಿ ಸರ್ ತಂದೆ ಅಂತೂ ಹೆಚ್ಚಿನ ಒಬ್ರು ತಾಯಿನೂ ಡ್ಯೂಟಿ ಹೋಗ್ತಾರೆ ತಂದೆ ಹೋಗ್ತಾರೆ. ಈಗ ಸದ ನಾವು ಡ್ಯೂಟಿ ಹೋಗ್ತೇವೆ ಸರ್, ನಾವು ಮಾಡಿ ಹೋದ್ರು ಮುಂಜಾನೆ 8:30 ಗಂಟೆಗೆ ಹೋದ್ರು 6 ಗಂಟೆ ಅಥವಾ ಮೇಲ್ಪಟ್ಟೆ ಬರೋರು ಸರ್. ಯಾಕ ಇದು ಅನಿವಾರ್ಯತೆ ಡ್ಯೂಟಿ ಇರ್ತದೆ ಸರ್, ಡ್ಯೂಟಿ ಮಾಡ್ಲೇಬೇಕಾಗ್ತದೆ. ಈಗ ಅವರು ಹೋದೊಬ್ರು ಇವರು ಡ್ಯೂಟಿ ಅಂತೂ ಸಾಧ್ಯ ಇಲ್ಲ ಸರ್, ಮನೆಯಲ್ಲಿ ಮಾಡಿರ್ತಾರೆ. ಡ್ಯೂಟಿಗೆ ಹೋದ್ರೆ ಸರ್ ಹೋದ್ರೆ ಸಹಿತ ಅಥವಾ ಹೋಗ್ಲಿಕ್ಕಾದ್ರು ಅವ್ರ ತಂದೆ ತಾಯಿಗಳು ಸರ್ ಮಕ್ಕಳ ಮೇಲೆ ನಿಗಾ ಇಡ್ಬೇಕು ಸರ್. ಆಮೇಲೆ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ಬೇಕು ಸರ್. ಅವರಲ್ಲಿ ಓದಿನಲ್ಲಿ ಅಥವಾ ಓದಿರ್ಬೇಕು ಅಥವಾ ಟ್ಯಾಲೆಂಟ್ ಇರಬೇಕು, ಅದರಲ್ಲಿ ನಾವು ಪ್ರೋತ್ಸಾಹ ಕೊಡ್ಬೇಕು ಸರ್. ಓದು ಅಂದ್ರೆ ಮೊದಲು ಬೇಕಿರ್ಬೇಕು ಮಿನಿಮಮ್ ಸರ್ ಮಕ್ಕಳಿಗೆ. ಅವ್ರು ಯಾವುದೇ ಅಚೀವ್ಮೆಂಟ್ ಸೈಡ್ ಇದೆ ಸರ್, ಸ್ಪೋರ್ಟ್ಸ್ ಇರಲಿ ಡ್ರಾಯಿಂಗ್ ಇರಲಿ ಅದರ ಸರ್ ಯಾವುದೇ ಇರಲಿ ಸರ್, ಒಂದು ಯಾವುದೇ ಸ್ಪೋರ್ಟ್ಸ್ ಇರ್ತವೆ ಸರ್, ಅಥ್ಲೆಟಿಕ್ಸ್ ಗ್ರೂಪ್ ಇರ್ತವೆ ಸರ್. ಬಟ್ ಅಚೀವ್ಮೆಂಟ್ ಯಾವುದೇ ಮಾಡಿ ಸರ್ ಮೊದಲು ಮಕ್ಕಳಿಗೆ ಓದಿನಲ್ಲಿ ಕುಂದಿಸ್ಬೇಕು ಸರ್. ನಂತರ ಉಳಿದ ವೇಸ್ಟ್ ಅವಧಿಯಲ್ಲಿ ಏನು ಸರ್ ಅದ ಸರ್ ಬೇಜಾರ್ದಾಗ ಅವ್ರಿಗೆ ಆ ಟ್ಯಾಲೆಂಟ್ ನಾವು ಸಪೋರ್ಟ್ ಕೊಡ್ಬೇಕು ಸರ್. ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು ಸರ್. ಓದಿಸಲಿಕ್ಕೆ ಹಚ್ಬೇಕು ಸರ್. ಅಂತ ವಾತಾವರಣ ನಾವು ಮನೆಯಲ್ಲಿ ಕಲ್ಪಿಸ್ಬೇಕು ಸರ್. ಈಗ ನಿಜವಾಗ ಸರ್ ನಮ್ಮ ಮನೆಯಾಗ ನೋಡಿ ಸರ್ ಸುತ್ತಮುತ್ತ ಕಡೆ ಟೀಚರ್ಸ್ ಬೇಕಾದ್ರೆ ಸ್ಕೂಲ್ ಸರ್, ಇಲ್ಲಿ ಶಾಂತಿ ನಿಕೇತನದಲ್ಲಿ ಕಲ್ತು ಈಗ ಇದರಲ್ಲಿ ಇದಾರೆ ಸರ್. ಆಮೇಲೆ ಎಕ್ಸೆಂಟ್ ಶಾಲೆಯಲ್ಲಿ ಇದಾರೆ, ಇಲ್ಲಿ ಅವ್ರಿಗೆ ನಮ್ಮ ವಾತಾವರಣ ಇಲ್ಲಿ ಹಂಗೆ ಸರ್, ಶಾಲೆಯಲ್ಲಿ ಹಂಗೆ ಅದ. ಅವ್ರಿಗೆ ವಾತಾವರಣ ನಿರ್ಮಾಣ ಮಾಡಕ್ಕೆ ಸರ್, ಅವ್ರಿಗೆ ಓದಿಗೆ ತೊಂದರೆ ಆಗ್ಬಾರ್ದು ಸರ್. ಅವ್ರಿಗೆ ಓದಿಗೆ ನಮ್ಗೆ ಸಪೋರ್ಟ್ ಆಗಬೇಕು ವಿನ ತೊಂದರೆ ಆಗ್ಬಾರ್ದು. ಅವ್ರಿಗೆ ಡಿಫಾಲ್ಟ್ ಕೆಲವು ಮಾರ್ಕ್ ಮಾಡಿರ್ತಾರೆ ಸರ್, ಕೆಲವು ಏನು ಬರಲಿಲ್ಲ. ನಮ್ಮವ್ರಿಗೆ ಏನಾದ್ರಿ ಮನ್ಯಾಗೂ ಸಪೋರ್ಟ್ ಅದರಿ ಸ್ಕೂಲ್ದಾಗ ಹೀಗಾಗಿ ಅವರು ಅದೇ ತರ ಅದರಿ ಈಜಿಯಾಗಿ ಹೊಂಟದ್ರಿ. ಅವ್ರಿಗೆ ಹೊಟ್ಟೆ ಕಷ್ಟ ಅಡದೆ ಯಾವ್ದು ಗೊತ್ತೇ ಇಲ್ಲ, ಅಡಚಣೆ ಆಗಲ್ಲ ಸರ್. ಸ್ಟಡಿ ನಾವು ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಮತ್ತೆ ಫಸ್ಟ್ ಹೆಚ್ಚಿನ ನಾವಂತರೂ ಹೆಚ್ಚು ಹೇಳೋದಾಗಲ್ಲ ಸರ್, ಯಾಕಂದ್ರೆ ಟೈಮ್ ಇರಲ್ಲ. ಮತ್ತೆ ಅವ್ರು ಹೆಚ್ಚು ಹೇಳೋದಲ್ಲ, ಸುಮ್ಮನೆ ಹೇಳ್ಕೊಡ್ತಾರೆ ಎಲ್ಲರಿಗೂ ನೋಡ್ರಿ ಬರ್ರಿ ಇಷ್ಟು ಮಾಡಿ ನೋಡ್ಕೊತಾರ್ರಿ. ಮೊಬೈಲ್ ಟಿವಿ ಮತ್ತೆ ಮಕ್ಳಿಗೆ ಇನ್ನೊಂದು ಸರ್ ಇನ್ನೊಂದು ಹೇಳ್ತೀನಿ ಹಿಂಗೆ ಹಾಕಲಕ್ಕ ಹೆಚ್ಚು ಟೈಮ್ ಟಿವಿ ನೋಡೋದಲ್ಲಿ ಮೊಬೈಲ್ ನೋಡೋದಲ್ಲಿ ಕಳಿಬೇಕು ಸರ್. ಮಕ್ಕಳಿಗೆ ವೇಸ್ಟ್ ಆಗ್ಬೋದು ಸರ್ ಟೈಮ್. ಅವ ಟಿವಿ ಮೊಬೈಲ್ದಲ್ಲಿ ಒಂದು ಗೇಮ್ಸ್ ಆಡ್ಬೋದು ಅಥವಾ ಏನಾರ ನೋಡೋದು ಅಥವಾ ವಾಟ್ಸಪ್ ಫೇಸ್ಬುಕ್ ಅದರ್ಸ್ ಏನು ನೋಡ್ಕೋತ ಅವು ಏನ್ರಿ ಬಿಟ್ಟಿರ್ತಾವ ಸರ್ ನೋಡ್ಕೋತ ಮಕ್ಕಳನ್ನ. ಏನು ಮಕ್ಕಳಿಗೆ ಹೆಚ್ಚು ಮೊಬೈಲ್ ಕೊಡ್ಸ ಅಲ್ಲಿ ಆಟೋಮೆಟಿಕ್ ಸರ್ ಅವು ಸಕ್ಸಸ್ ಆಗುತ್ತೆ ಒಂದು ಸರ್. ಎರಡು ಟಿವಿ ಹಚ್ಚ ನೋಡಿ ಸರ್, ನ್ಯೂಸ್ ನೋಡಿ, ಮಕ್ಕಳ ಕಾರ್ಯಕ್ರಮ ಇರ್ತಾವ ಸರ್, ಮಕ್ಕಳ ಕಾರ್ಯಕ್ರಮ ನೋಡ್ಬೋದು. ಒಳ್ಳೆ ಒಂದು ಸಾಧಕರ ಒಂದು ಏನು ಸರ್ ಇದು ಇರ್ತಾವ ಸರ್, ಅದು ತೋರಿಸ್ತೇವೆ ಸರ್. ಅವಾಗ ನಾವಿಲ್ಲ ಸರ್ ಈ ಮೊಬೈಲ್ದಲ್ಲಿ ಕೆಲವು ಸಾಧಕರ ಪರಿಚಯ ಇರ್ತಾವ ಸರ್, ಕೆಲವು IAS ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸಾಧಕರು ಇರ್ಬೋದು ಅಥವಾ ಸೈನ್ಸ್ ಅಚೀವ್ಮೆಂಟ್ ಆಗಿದ್ದು ಯಾವುದೇ ಒಂದು ಇಸ್ರೋದ ಅಚೀವ್ಮೆಂಟ್ ಆಗಿರ್ಬೋದು ಆಗಿರ್ತಾವ ತೋರಿಸ್ತೇವೆ ಸರ್. ನಿಜವಾಗಿ ನಾವು ಅವ್ರ ಅಭ್ಯಾಸ ಬೇಕು ನಾವು ಇಟ್ಟಿರ್ತಾವ ಸರ್. ಲಿಮಿಟ್ ಅದ ಸರ್, ಆ ಟೈಮಿಂಗ್ ನೋಡಿ ಅವ್ರು ಕೂತು ಮತ್ತೆ ಅಭ್ಯಾಸ್ಕೋತಾರೆ ಸರ್. ಅದನ್ನು ಹಂಗೆ ತೋರಿಸ್ಬೇಕು ಸರ್, ಹಂಗೆ ಮಾಡಿಸ್ಬೇಕು ಮಕ್ಕಳಿಗೆ. ನೋಡಿ ಹಿಂಗೆ ಅಚೀವ್ಮೆಂಟ್ ಮಾಡಬೇಕು, ಹಿಂಗೆ ಅವ್ರ ಸಾಧಕರು ಹಿಂಗಾಗಿ ನೋಡು ಸ್ಪೋರ್ಟ್ಸ್ ಆಗಿ ಹಿಂಗೆ ಬಂದರು, ಇವ್ರು IAS ಉತ್ತೀರ್ಣರಾದ್ರು ನೋಡಿ, ಅವ್ರು ಅವ್ರು ಎಷ್ಟು ಸನ್ಮಾನ ಮತ್ತೆ ಎಟ್ಟಿದ್ದು ಅವ್ರು ಮತ್ತು ಅವ್ರಿಗೆ ಎಷ್ಟು ಅಧಿಕಾರ ಇರ್ತದೆ ಹಿಂಗೆಲ್ಲ ಕೆಲವು ನೋಡೋಣ. ಅವ್ರಿಗೆ ಹೆಚ್ಚಿಗೆ ಪ್ರೇರಣೆ ಆಗ್ತದೆ ಸರ್. ಮತ್ತು ಒಂದ್ರಿ ಸರ್ ಇನ್ನೊಂದು ಪಾಯಿಂಟ್ ಅಂದ್ರೆ ಮನ್ಯಾಗ ನಾವು ಮಕ್ಕಳು ಒಟ್ಟ ಕೆಲಸ ಆಧರಿಸ್ತೇವೆ ಸರ್, ಬೆಕ್ಕಲ್ಲಿ ನೋಡ್ತಾರೆ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಇಟ್ಟು ಅಚೀವ್ಮೆಂಟ್ ಸರ್, ಸ್ಟಡಿಗೆ ಪ್ಲಸ್ ಅಚೀವ್ಮೆಂಟ್ ಇಟ್ಟು ಆಗ್ಯಾರ ಸರ್. ರ್ಯಾಂಕ್ ಸ್ಕೂಲ್ದಾಗ ರ್ಯಾಂಕ್ ಅದ ಸರ್. ಮತ್ತೆ ಯಾಕಂದ್ರೆ ಔಟ್ 99 ಹಿಡಿದು 100 ತನೇ ಸರ್. ಬೇಕಾದಂಗೆ ಇವತ್ತು ಎಕ್ಸಾಮ್ ಸಣ್ಣ ಎಕ್ಸಾಮ್ ಅಂದ್ರು ಅವ್ರು ಅಷ್ಟೇ ಬೇರೆ ಕೊಡ್ತಾರೆ ಸರ್. ಪಬ್ಲಿಕ್ ಎಕ್ಸಾಮ್ ಅಷ್ಟೇ ಬೇರೆ ಕೊಡ್ತಾರೆ. ಪಬ್ಲಿಕ್ ಎಕ್ಸಾಮ್ದು ಔಟ್ ಆಫ್ 100 ತೊಗೊಂಡ್ರೆ ಸರ್, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು, ಅಂದ್ರೆ ಈಕ್ವಲ್. ಅದ್ರ ಸಲ ಅವ್ರಿಗೆ ನಾವು ಹೆಚ್ಚು ಇನ್ವಾಲ್ವ್ ಅದರಲ್ಲಿ ತೋರಿಸ್ತೇವೆ ಸರ್. ಸ್ಟಡಿ ಪ್ಲಸ್ ಅಚೀವ್ಮೆಂಟ್. ಅವ್ರಿಗೆ ಏನು ಮನ್ಯಾಗ ಕೆಲಸ ಹಚ್ಚೋದು ಅದರ್ಸ ಎಲ್ಲೇ ವೇಸ್ಟ್ ಹೊಟ್ಟೆ ಇಲ್ಲ. ಮತ್ತು ಅದರ್ಸ್ ಫಂಕ್ಷನ್ ಕರೆದ್ರು ಮನ್ಯಾಗ ನಾವು ಬಿಟ್ಟು ಹೋಗ್ತೇವೆ ಸರ್. ಬೇಕಾದ್ರೆ ಒಂದು ಮ್ಯಾರೇಜ್ ಆಗ್ಬೋದು, ಎಲ್ಲ ಲಾಂಗ್ ಟೂರಿಗೆ ಆಗ್ಬೋದು, ಅವ್ರ ಒಟ್ಟು ಮನ್ಯಾಗ ಬಿಟ್ಟು ಹೋಗ್ತೇವೆ ಸರ್. ಅವ್ರು ಅಭ್ಯಾಸ ಮಾಡ್ಕೋತ ತಮ್ಮ ತಿಂಗಳು ತಮ್ಮ ವಿದ್ಯೆ ಇರ್ತಾರೆ ಸರ್. ಈ ಟೈಪ್ ಒಟ್ಟು ಅಭ್ಯಾಸಕ್ಕೆ ಮತ್ತು ಅಚೀವ್ಮೆಂಟ್ ಅಡಚಣೆ ಆಗಿದ್ರೆ ಸರ್ ಸಕ್ಸಸ್ ಆಗ್ತಾರೆ. ತಂದೆ ತಾಯಿ ಮತ್ತು ಮಕ್ಕಳ ಯಾವ ಥರ ಬಾಂಧವ್ಯ ಇರ್ಬೇಕು ಸರ್?
ತಂದೆ ತಾಯಿ ಸರ್ ಮಕ್ಕಳಿಗೆ ಏನ ಸರ್ ವಿನಾಕಾರಣ ಅವ್ರಿಗೆ ಪ್ರೆಷರ್ ಹಾಕ್ಬಾರ್ದು ಸರ್ ಮತ್ತು ವಿನಾಕಾರಣ ಹೆಚ್ಚಿಗೆ ಅಂಜಿಕೆ ಹಾಕ್ಬಾರ್ದು ಸರ್. ಅವ್ರೇನ್ ಹೇಳ್ಬೇಕು ಸರ್ ಮೊದಲಿಗೆ ಅಂತೂ ಸಣ್ಣ ವಯಸ್ಸದ LKG UKG ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ತನಕ ಭಾಳ ಚಿಕ್ಕ ಮಕ್ಕಳು ಇದ್ದಂಗೆ ಸರ್. ಅವ್ರಿಗೆ ಏನ್ ಮಾಡ್ಬೇಕು ಸರ್, ಅವ್ರಿಗೆ ತಿದ್ದಿ ಹೇಳ್ಬೇಕು ಸರ್. ಫಸ್ಟಿಗೆ ಒಂದು ಅಭ್ಯಾಸ ಆಗಿರ್ಬೋದು ಅಥವಾ ಅಚೀವ್ಮೆಂಟ್ ಏನ್ ಮಾಡ್ತಿದ್ರು ಅವ್ರಿಗೆ ಒಮ್ಮೆ ನಾವು ಏನ್ ಮಾಡ್ಬೇಕು ಸರ್, ತಂದೆ ತಾಯಿಗಳು ಈ ಸದನ ಮನಸ್ಸಿನಲ್ಲಿ ಒಮ್ಮೆ ನಾವು ಹೈ ಥಿಂಕಿಂಗ್ ಮಾಡ್ಬೋದು ಸರ್. ಅಂದ್ರೆ ಒಮ್ಮೆ ವಾಯ್ಸ್ ಆಗಬೇಕು, ಒಮ್ಮೆ ಔಟ್ ಆಫ್ ತಗೋಬೇಕು. ನೋಡ 100 ತೊಗೊಂಡ ನೀ ಯಾಕೆ ತೋರಿಲ್ಲ ಕಂಪೇರ್ ಮಾಡ್ಬೋದು ಸರ್. ಮಕ್ಕಳಿಗೆ ಒಬ್ರಿಗೂ ಹೋಲಿಸ್ಬೇಡ ಸರ್. 100 ತೊಗೊಂಡ ನೀ ಏನ್ ತಗೋ ನೀ ಬಾಳ್ ಬಾದ ಉಪಯೋಗ ಕಡಿಮೆ ಆತ. 100 ತೊಗೊಂಡ ನೋಡ ಸ್ಪೋರ್ಟ್ಸ್ ಬಂದ ನೀ ಏನ್ ಮಾಡ್ತೀನಿ 4 ದಿವಸ ಓಡಾಡಿ ಹಿಂಗ ಮಾಡ್ಬಾರ ಸರ್. ಮಕ್ಕಳಿಗೆ ಸರ್ ಕ್ರಮೇಣವಾಗಿ ಹಂತವಾಗಿ ಅವ್ರಿಗೆ ಜೊತೆಗೆ ಆಸ್ ಎ ಫ್ರೆಂಡ್ ಟೈಪ್ ಮಾಡ್ಬೇಕು. ಭಾಳ ಕಾಳಜಿ ಇದಿಲ್ಲ ಆ ಮಕ್ಕಳ ಜೊತೆ ಮಕ್ಕಳಾಗಿ ಹೇಳ್ಬೇಕು ಸರ್. ನಾವು ಹಂಗೆ ಮಾಡ್ತೇವೆ ಸರ್. ಇವ್ರು ಒಟ್ಟಾಜಿಕ್ಕೆಲ್ಲ ಫ್ರೆಂಡ್ಸ್ ಸರಿ ಮಕ್ಕಳ ಜೊತೆ ನಾವ್ ನೀ ಕೊಡು ನೀ ಕೊಡು ನೀ ಏನ್ ಮಾಡ್ತೀನಿ ನೀ ಹಚ್ಕೊಂಡ ನೀ ಏನ್ ಓದ್ತಿ ತಂದೆ ತಾಯಿ 10 ವಯಸ್ಸು ಅಷ್ಟೇ ತಂದೆ ತಾಯಿಗಿರ್ಬೇಕು. ಯಾಕಂದ್ರ ಮಗು ಅವಾಗ ಫಸ್ಟಿಗೆ ಏನು ಗೊತ್ತಿರಲ್ಲ. ನಾವು ಮಜಾ ಮಾಡ್ಕೊತ ಕೂತ್ ಬಿಡ್ತಾರೆ, ನಾಲೆಜ್ ಬರಂಗಿಲ್ಲ. ಇದು 6ನೇ ತಿರ್ಕೊಂಡು ನಾಲೆಜ್ ಬರ್ತದ್ರಿ 10-11 ವರ್ಷಿಗ್ರಿ ಅವಾಗ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅವ್ರಿಗೆ ಜೊತೆಗೆ ಕರೆಕ್ಷನ್ ಮಾಡ್ಕೊತ ಹೋಗ್ಬೇಕು, ಚಾಂದ್ ಹೇಳ್ಕೊ ತಿಳಿಸಿ ಹೇಳ್ಕೊತ ಹೋಗ್ಬೇಕು. ಅಂದ್ರೆ ಅವ್ರ ದಾರಿ ಒಳಗೆ ಹೋಗ್ಬಿಡ್ಬೇಕು, ಯಾಕಂದ್ರೆ ನಾಲೆಜ್ ಬಂದೇ ಬಿಟ್ಟಿರ್ತಾರ ಮಕ್ಕಳಿಗೆ. ಮತ್ತೆ ಇನ್ನೊಂದು ಸರ್ ಅವ್ರಲ್ಲಿ ಏನ್ ತಪ್ಪು ಮಾಡ್ತಾರೆ ತಿದ್ದುಕೊತ ಹೋಗ್ಬೇಕು ಸರ್. ಒಂದು ಅಭ್ಯಾಸ ಇರ್ಬೋದು, ಅಚೀವ್ಮೆಂಟ್ ಆಗಿರ್ಬೋದು. ಇದು ಅಭ್ಯಾಸದಾಗ ಮಾರ್ಕ್ ಮಾಡಿರ್ತಾರೆ ಸರ್, ಏನೇ ಬರೋದಿಲ್ಲ. ಮತ್ತು ಈ ಸ್ಟಡಿ ಬರೋದು ಇದು ಪಾಪ ಕೇಳ್ಕೊಡು ಇದು ಹೇಳ್ಕೊಡ್ತಾರೆ. ಆಮೇಲೆ ಅಚೀವ್ಮೆಂಟ್ ಪಾಪ ಇದು ಬಿಟ್ಟು ಮಾಡಿದೆ ಇಟ್ಟು ಮುಂದೆ ಹಿಂಗೆ ಹೋಗ್ಬೇಕು, ಇದು ಹ್ಯಾಂಗ ಕಾಂಪಿಟೇಷನ್ ಮಾಡಬೇಕು, ಇದೇ ಹೋಗ್ಬೇಕು, ಮತ್ತೆ ಇದು ಹ್ಯಾಂಗ ಮಾಡಿ ನಾ ಇದು ಕರೆಕ್ಟ್ ಏನೋ ಹೆಚ್ಚಿಗೆ ಅಚೀವ್ಮೆಂಟ್ ಮಾಡಬೇಕು. ಈ ಡೈರೆಕ್ಷನ್ ಕೂತ್ ಹೋಗ್ಬೇಕು ಸರ್. ಕ್ರಮೇಣವಾಗಿ ಬೇಸಿಕ್ ತಿಂದು ಹೋಗ್ಬೇಕು ಸರ್. ತಂದೆ ತಾಯಿ ಜೊತೆ ಮಕ್ಕಳು ಡಿಸ್ಕಷನ್ ಮಾಡ್ಬೇಕು ಪ್ರತಿಯೊಂದು ವಿಷಯ ಮಾತ್ರಿ. ಮತ್ತೆ ಇನ್ನೊಂದ್ ಏನತ್ತ ನಾವು ತಂದೆ ತಾಯಿ ಅವ್ರಿಗೆ ಎಷ್ಟು ದೊಡ್ಡವ್ರದ ತಂದೆ ತಾಯಿ ನಿತ್ಯ ಅಂದ್ರಿ ಅವ್ ಏನು ಮಕ್ಳು ಮನಸ್ಸಿನೊಳಗೆ ನಮ್ಗೆ ಜೋಡಿ ಹಂಚ್ಕೊಳ್ಳೋದಲ್ರಿ. ಅದ ಫ್ರೆಂಡ್ಸ್ ಆಗಿ ಬೆಳೆದ ಅಂತ ತಿಳಿರಿ ಎಲ್ಲ ಹೇಳ್ಕೊತಾರ್ರಿ. ಪ್ರತಿಯೊಂದು ಹೇಳ್ಕೊತಾರ. ಹೀಗಾತ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಸಪೋರ್ಟ್ ಕೊಡ್ತಾರೆ ಸರ್. ಮತ್ತೆ ಸ್ವಲ್ಪ ಬೆಳ್ಕೋತಾರೆ ಮತ್ತು ಒಮ್ಮೆ ಅವ್ರಿಗೆ ಆಗಲ್ಲ ಸರ್. ಬೇಸಿಕ್ದಿಂದ ಡೆವಲಪ್ಮೆಂಟ್ ಕೆಲವೊಂದು ವಿಷಯಗಳು ನೋಡ್ರಿ ನೀವು ತಂದೆ ತಾಯಿ ಬಲ್ಲಿ ಹೇಳ್ಕೊಳ್ಳಿ. ಎಷ್ಟೋ ಮಕ್ಕಳು ಇಷ್ಟಕ್ಕಿದ್ದೇವೆ ಅಂದ್ರೆ ಫ್ರೆಂಡ್ಸ್ ಬಲ್ಲಿ ಯಾವಾಗ ಮನಸ್ಸು ಬಿಚ್ಚಿ ಮಾತಾಡ್ತಾರ ಆ ತರ ನಾವ್ ಏನ್ ತಿಳ್ಕೊಂಡ್ಬಿಟ್ಟೆ ಮೊದಲೇ ರೀ 10 ವರ್ಷ ಅಟ್ಟೆ ತಂದೆ ತಾಯಿಗಿರೋ ಮುಂದೇನದ ಫ್ರೆಂಡ್ಸ್ ತರ ಇದ್ದೇವೆ. ನಮ್ಮ ಮಕ್ಕಳು ನಮ್ ಜೋಡಿ ಎಲ್ಲ ಹೇಳ್ಕೊತಾರ. ಫ್ರೀ ಆಗಿ ಬಿಡ್ಬೇಕ್ರಿ ಮಕ್ಕಳಿಗೆ. ಕೇಳ್ತಾರೆ ಸರ್ ಸಬ್ಜೆಕ್ಟ್ ನಾಲೆಜ್ ಇರ್ಬೋದು ಅದರ ಸರ್. ಅದಕ್ಕೆ ಅವ್ರಿಗೆ ಬೇಗದಾಗ್ಲಿ ಹೇಗೆ ಅಂತ ಮಾಡ್ಬೋದು ಸರ್. ಅವ್ರಿಗೆ ತಿಳಿಸಿ ಹೇಳ್ಬೇಕು ಸರ್. ಆ ಮಗು ಸುಮ್ ಕೇಳ ಸರ್. ಒಂದ್ ಏನ್ ತಿಳಿಲಿಲ್ಲ ಕೇಳ್ತದ, ಒಂದ್ ಮಾಹಿತಿ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಕೇಳ್ತಿರ್ತಾರೆ, ಇನ್ಫಾರ್ಮೇಶನ್ ಕೇಳ್ತಾರೆ ಸರ್. ಒಬ್ಬರ ಏ ಸರಿ ಕೇಳ್ತಿ ಬಿಡು ಅದಕ್ಕೆ ನೀನ್ ತಗೊಂಡ್ ಏನ್ ಮಾಡ್ತೀನಿ ನೀನು ನಾ ಸಣ್ಣ ಇದ್ದಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋದ್ರ ಅಲ್ಲಿಗೆ ಕೂತ್ ಬಿಡ್ತಾರೆ. ಅಚೀವ್ಮೆಂಟ್ ಬರೋದು ಇಂಥ ಒಂದು ಕಾಂಪಿಟೇಷನ್ ಬಂದಾಗ ಹೋಲಿ ಬೇಡ ಹೆಂಗತ್ತ ಅದ್ರ ಬಗ್ಗೆ ನಾವು ಮಾರ್ಗದರ್ಶನ ಕೊಡ್ಬೇಕು, ಅದಕ್ಕೆ ಸಪೋರ್ಟ್ ಕೂಡ ಮಾಡ್ಬೇಕು ಸರ್. ಹೀಗಾಗಿ ಮಕ್ಳಿಗೆ ಹೆಚ್ಚಾಗ್ತದೆ, ಅವ್ರ ಜೋಡಿ ಬೆರಿಬೇಕು ಸರ್. ಮತ್ತೆ ಇನ್ನೊಂದು ಬರೀ ಹೇಳಿ ನಾವು ತಂದೆ ತಾಯಿ ಹೇಳ್ಕೊಡ್ಬಾರ ಸರ್. ಓದು ಬರೀ ನಾನು ಹೋಗ್ಬರ್ತೀನಿ ತಂದೆ ಏನೇ ಬರೀ ಬರಿಲ್ಲ ಓದಿಲ್ಲ ಬರದೇ ಆಗ್ಬಿಡ ಸರ್. ಮಕ್ಳಿಗೆ ನಾವು ಹೊರಗಡೆ ಹೋಗಿ ಓದ್ಕೋಕುಂದ್ರು ನಾವು ಹೋಗ್ಬರ್ತೈತೆ ಅಲ್ಲ ಬರೀ ಓದ್ಕೋ ಬರಿಲ್ಲ ಓದಿಲ್ಲ ಅಂತ ಅನ್ನೋದು ಹಂಗಾಗ್ಬಾರ ಸರ್. ಆಮೇಲೆ ಎಕ್ಸಾಮ್ಗೆಲ್ಲ ವಿಚಾರ ಮಾಡ್ಬೋದು ಸರ್. ಎಕ್ಸಾಮ್ ಹೇಳ್ತು ನೋಡಿ ಕಡಿಮೆ ನೋಡಿ ದಿವಸ ಓದ ತಿಳಿದ ನೀವು ಓದಿಲ್ಲ ಅದಕ್ಕೆ ಹಿಂಗಾಯ್ತು ಹಿಂಗಾಗ್ಬಾರ ಸರ್. ಅದು ತಪ್ಪು ಡಾಕ್ಷನ್. ಮಕ್ಕಳಿಗೆ ಓದ್ಬೇಕು ತಂದ್ಬಿಡ ಅವ್ರ ಜೋಡಿ ಕೂಡ್ಬೇಕು ಸರ್. ಇನ್ನೊಂದೇನದ ಮಾರ್ಕ್ಸ್ ಕಮ್ಮಿ ತೊಗೊಂಡಾಕರ ನಾವೇ ಸಮಾಧಾನ ಮಾಡ್ಬೇಕು. ಇರ್ಲಿ ಬಿಡಪ್ಪ ಇಂದ ಸರಿ ಮಾಡಕತ್ತಿ ಸ್ವಂತ ಬರೋದು ಎಷ್ಟು ತೊಗೊಂಡ್ರಿ ನೆಕ್ಸ್ಟ್ ಟೈಮ್ ಹೆಚ್ಚಿಗೆ ಮಾಡಕತ್ತಿ. ಪ್ರತಿ ವರ್ಷ ಇಷ್ಟು ವರ್ಷ ಕಲಿಯಕತ್ತಾರ ಎಂದು ನಾವು ಮಾರ್ಕ್ಸ್ ಬೈದಿ ನಾ ಅವ್ರೇ ಒಂದ್ ಸ್ವಲ್ಪ ಒಂದ್ ಮಾರ್ಕ್ಸ್ ಹೋಯ್ತಾನ ಒಂದ್ ಸ್ವಲ್ಪ ವಿಚಾರ ಮಾಡ್ತಾರ ಕರೀರಿ. ನಾವು ಹೊಟ್ಟೆ ವಿಚಾರ ಮಾಡ್ಬೇಡ. ಯಾಕಂದ್ರೆ ನೀವು ಸ್ವಂತ ಬರ್ದಿ ವಿಚಾರ ಮಾಡಿ ಬರ್ದಿ ಸಾಕತ್ತೆ. ಒಂದ್ ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅವರು ಕ್ವಶನ್ ಮಾಡ್ತಾರ ಸರ್. ಒಂದ್ ಹೆಚ್ಚಿಗೆ ಗೊತ್ತಿದ್ರು ಕ್ವಶನ್ ಮಾಡ್ತಾರ ಅವ್ರು. ಒಂದ್ ಹೆಚ್ಚಿಗೆ ಗೊತ್ತು ಇದೆ ಹೆಚ್ಚಿಗೆ ಗೊತ್ತು ಇದು ಮೇಡಮ್ ಹೆಚ್ಚಿಗೆ ಹಾಕಿರಿ ಬೇಡ ಇದನ್ನ ಕಲಿತಲ್ಲ ಇದು ಕಟ್ ಮಾಡ್ತಾರೆ. ನಿಜವಾಗಿ ಶಾಲೆ ಶಿಕ್ಷಕರು ಶಾಂತಿನಿಕೇತನ ಶಾಲೆಯಲ್ಲಿ ಮತ್ತು ಯಕ್ಷಣ ಶಾಲೆಯಲ್ಲಿ ಈಗ ಅವ್ರ ಟೀಚರ್ಸ್ ಹೇಳ್ತಾರೆ ಇದು ಮೇಡಮ್ 6 ಮಾರ್ಕ್ಸ್ ಹೆಚ್ಚಿಗೆ ಯಾಕೋ ಹೆಚ್ಚಿಗೆ ಸರ್ ನಾವು ಕಟ್ ಮಾಡ್ತಾರೆ. ಇದು ಮಾಡ್ಸ್ಯಾರ ಇದು ಬಿದ್ದಿಲ್ರಿ ಇದು ಬರ್ಬೇಕಾಯ್ತ್ರಿ ಮೇಡಮ್ ಇದು ಯಾಕೆ ಕಟ್ ಮಾಡಿದ್ರಿ ಇದು ಕಟ್ ಮಾಡಿದ್ರೆ ನಮ್ಗೆ ಹಾಕಬೇಕು ಇದು ನೋಡಿ ಇದು ಹಾಕ್ಬೇಕ್ರಿ ಯಾಕಂದ್ರೆ ಕರೆಕ್ಟ್ ಇದಕ್ಕೆ ಯಾಕೆ ಕಟ್ ಮಾಡ್ತೀರಿ. ಇನ್ನೊಂದ್ ಏನಂದ್ರೆ ಅವ್ರಿಗೆ ನಾವು ಒಟ್ಟು ದೊಡ್ಡವ್ರಲ್ಲಿ ಸಣ್ಣ ಫ್ರೀ ಕಲ್ಸ್ಬಿಟ್ಟು ಸರ್ ನೋಡಿ ನಿಮ್ ಜೋಡಿ ನಂಗೆ ಮಾತಾಡಿದ್ರು ನಮ್ ಜೋಡಿ ಅವ್ರ ಜೋಡಿ ಹೀಗೆ ಮಾತಾಡ. ವ್ಯಾಕರಣ ಹೊಸಮನಿ ಜಡ್ಜ್ ಇದ್ರು ಸರ್. ಅವ್ರು ಸನ್ಮಾನ ಮಾಡೋದು ಇಲ್ಲಿ ಬಹಳ ಫ್ರೀ ಆಗ್ತಾರೆ ಮಾತಾಡೋದು. ರಾವ್ ಸಿದ್ದೆ ಸರ್ ನಿಜವಾಗಿ ನೆನೆಸ್ಬೇಕು. IAS ಆಫೀಸರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೆಳಗಾವಿ ವರ್ಕ್ ಮಾಡಿದ್ರು. ಅವ್ರು ತುಂಬಾ ಅವ್ರ ಜೊತೆ ಫ್ರೀ ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ವಾತಾವರಣ ಹಂಗೆ ಸರ್. ಯಾಕೆ ಒಳ್ಳೆ ಥಿಂಕ್ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಕೇಳ್ತಾರೆ ಮತ್ತು ಹಂಗೆ ಇರ್ತಾರೆ. ಮಕ್ಕಳಿಗೆ ಏನ್ ಅನ್ಸ್ತಾ ದೊಡ್ಡವ್ರ ಅವ್ರ ಜೋಡಿ ಮಾತಾಡ್ಬಾರ್ದು ನೀನು ಹೇಳ್ಬಾರ್ದು ನಾವ್ ಹಂಗಂದ್ರೆ ನಾವು ಅಲ್ಲೇ ಬಿಟ್ಬಿಡ್ತಾರ ಮಕ್ಕಳು. ಜಿಲ್ಲಾಧಿಕಾರಿಗಳು ಮಾಂಡೇಶ್ವರ ರೆಡ್ಡಿ ಗೋಪಾಲ್ ಸರ್ ಜೋಡಿ ಮಾತಾಡಿ ಡಿಸ್ಕಸ್ ಭಾಳ ಚಂದ ಸರ್. ಅವ್ರು ಏನ್ ಹೇಳ್ತಾರೆ
ಅವ್ರ ಅಡಿಪಿ ಹೇಳ್ಕೊತಾರೆ ಸರ್. ಕಲಿತಿರ್ತ ಮಕ್ಕಳ್ರಿ ಒಬ್ರು ನೋಡ್ರಿ ಅವ್ರು ನೋಡಿ ಕಲಿತಿರ್ತಾರೆ ಸರ್. ಮತ್ತು ಅವರು ಒಂದು ಫೀಲ್ಡ್ ಏನ್ ಚಂದ ಮಾತಾಡ್ತಾರಲ್ಲ ಅವ್ರಿಗೆ ಎಜುಕೇಟ್ ಹಾಕ್ಬಿಡು ಸರ್. ಅವ್ರು ಹ್ಯಾಂಗ ಮಾತಾಡೋ ಹಿಂಗ್ ಮಾತಾಡೋ ಹಂಗ ಹಿಂಗ ಅವ್ರ ಸ್ಟ್ರಿಕ್ಟ್ನೆಸ್ ಕಲಿಸ್ಬೋದು ಸರ್. ಅವ್ರಿಗೆ ಒಂದು ಸಂಸ್ಕಾರ ಕೊಡ್ಬೇಕು ಕೆಟ್ಟೆ ಮೊದಲ ಒಳ್ಳೇದೇ ಕಲಿಸ್ಬೇಕ್ರಿ. ಕಲಿಸ್ಬೇಕು ಮೊದಲ ಒಂದು ಸಂಸ್ಕಾರ ಇದ್ರು ಇನ್ನೂ ತರ ಒಂದ್ ಶಬ್ದ ಯಾವ್ದು ಅವ್ರು ಮಾತಾಡ ನೀಟಾಗಿ ಕುಂದ್ರು ಯಾರ ಜೊತೆ ಸರಿಯಾಗಿ ಚಂದ ಮಾತಾಡಿ ಈ ಟೈಪ್ ಅದ್ರ ಕಲಿಸ್ಕೊಂಡು ಬಿಟ್ಬಿಡು ಸರ್. ತಾವೇ ಮಾಡ್ತಾರೆ ಈಗೆಲ್ಲ ತಾವೇ ಮಾಡ್ತಾರೆ ಸರ್. ಬೆಕ್ಕ ಕರೆಕ್ಟೇ ಸರ್. ಅವ್ರೇನ್ ಬಾಯ್ಪಾಟಿಲ್ಲ ನೋಡಿ ಹೇಳೋದು ಏನಿಲ್ಲ. ಬೇಕಾದ್ ಕೇಳ್ರಿ ಬೆಕ್ಕದ ವಿಷಯ ಕೇಳ್ರಿ. ಈಗ ನೋಡ್ರಿ ಚರ್ಚೆ ಗೊತ್ತೇ ಆಗ್ಬಿಡ್ತೀರಿ ನಿಮ್ಗೆ. ಅವ್ರ ಚರ್ಚೆ ಬೆಕ್ಕದ ಬಾಯ್ಪಾಟ ಅಂದ್ರೆ ಇಲ್ಲಿ ತಿಳ್ಕೊಂಡು ಮಾತಾಡ್ತಾರೆ. ಅವ್ರ ಬೆಕ್ಕಟ್ಟು ಉನ್ನತ ಅಧಿಕಾರಿ ಇಲ್ಲ ಸರ್. ಅವ್ರು ಉನ್ನತ ಅಧಿಕಾರದಿಂದ ನಾವು ನಿಮ್ ಜೊತೆ ಹ್ಯಾಂಗ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ. ನಿನ್ನೆ ಒಬ್ರದ್ದು ಮಿಲಿಯನರ್ ರೈತ ಅಂತೇಳಿ ಇತ್ತು, ಅವಾರ್ಡ್ ಕೊಟ್ಟಿದ್ರು ಅವರಿಗೆ. ಸೊ ಅವ್ರ ಹತ್ರ ನಾನು ಸಂದರ್ಶನ ಮಾಡಕ್ ಹೋಗಿದ್ದೆ. ಸೊ ಅವ್ರು ಒಂದು ಮಾತು ಹೇಳಿದ್ರು ನನಗೆ. ನಂದು ನನ್ನ ತಂದೆದು ಯಾವ ಥರ ಬಾಂಧವ್ಯ ಇತ್ತಂದ್ರೆ, ನಾನು ಬಿಡಿ ಸೇರ್ತಿದ್ದೆ, ಬಿಡಿ ಪಾಕೆಟಲ್ಲೇ ಐತೆ, ದುಡ್ಡು ಪಕ್ಕದ ಜೋಬಲ್ಲಿ ಇಟ್ಟಿರ್ತಿದ್ದೆ. ಇಬ್ರು ಕೆಲಸ ಮಾಡ್ತಿದ್ವಿ. ಯಾರೋ ಬಂದ ತಕ್ಷಣ ಅಪ್ಪ ನನ್ನ ಜೋಬಲ್ಲಿ ದುಡ್ಡು ಐತಿ ಕೊಡ್ರಿ ಅಂತ ಹೇಳಿದ್ರಂತೆ. ಅಂದ್ರೆ ಸಂತೆಗೆ ಹೋದಾಗ ದುಡ್ಡು ಕೊಟ್ಟಿದ್ರಂತವ್ರು. ಸೊ ಅವಾಗ ಅವ್ರ ಅಪ್ಪಾಜಿ ಬಂದು ಚೆಕ್ ಮಾಡಿದ್ದಾರೆ, ಬಿಡಿನೂ ಐತೆ ದುಡ್ಡು ಐತೆ, ದುಡ್ಡು ಅಷ್ಟೇ ತಗೊಂಡು ಕೊಟ್ರಂತೆ, ಬಿಡಿ ಮುಟ್ಲಿಲ್ಲ ಅಂತೆ. ಸರ್ ಇದು ಯಾಕೆ ಈ ಥರ ಆಯ್ತು ಅಂತ ಅವ್ರು ಕೇಳೋದಕ್ರ ಅವ್ರ ತಂದೆದು ಮತ್ತು ಅವ್ರದ್ದು ಆ ಥರ ಫ್ರೆಂಡ್ಶಿಪ್ ಅಲ್ಲಿ ಬಾಂಡ್ ಇತ್ತಂತೆ. ಸೊ ಅದನ್ನ ತಿಳ್ಕೊಂಡು ಅವರು ಬಿಡಿ ಸೇರೋದೇ ಬಿಟ್ಬಿಟ್ರಂತೆ ಸರ್. ಸೊ ಒಂದು ಫ್ರೆಂಡ್ಶಿಪ್ ತರ ಬಾಂಡಿಂಗ್ ಇತ್ತಂದ್ರೆ ಸೊ ಎಲ್ಲೋ ಸಾಧ್ಯ ಅಂತ ಹೇಳಿದ್ರು ಸರ್. ಅದೇ ಅಂದೇವಲ್ಲ ನಾವು ತಂದೆ ಮುಂದೆ ಹೇಳಾರಂತ ವಿಷಯ ಫ್ರೆಂಡ್ಸ್ ಮುಂದೆ ಹೇಳ್ಕೊತಾರ. ನಾವೇ ಫ್ರೆಂಡ್ಸ್ ಆಗಿಬಿಟ್ರೆ ನಮ್ಮ ಮುಂದೆ ಹೇಳ್ಕೊತಾರಲ್ಲ. ಮುಂದಿರೋಂಥದ್ದು ಅಲ್ಲಿ ಅವಶ್ಯಕತೆನೇ ಇಲ್ರಿ. ಮಕ್ಕಳಿಗೆ ಬಹಳಷ್ಟು ಬಾಂಧವ್ಯ ಜೋಡಿ ಇರ್ಬೇಕು ಸರ್. ಆತ್ಮೀಯವಾಗಿ ಬಾಂಧವ್ಯ ಜೋಡಿ ಇರ್ಬೇಕು. ಅವ್ರ ಪ್ರತಿಯೊಂದಕ್ಕೂ ಏನ ಸ್ಪಂದನೆ ಮಾಡಿ ಸರ್. ಅವ್ರು ಪ್ರತಿಯೊಂದು ಆ ಸ್ಪಂದನೆ ಒಂದು ಏನು ನಮ್ಗೆ ಒಂದು ಮಾಹಿತಿ ಕತ್ತಲ್ಲ, ನಮ್ಮ ಜೊತೆ ಒಂದು ಪ್ರಶ್ನೆ ಕತ್ತಲ್ಲ, ಅದಕ್ಕೆ ಬಹಳ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸ್ಪಂದನೆ ಮಾಡ್ಬೇಕು ಸರ್. ಅವ್ರಿಗೆ ಗೊತ್ತಿರ್ಲಾರ ವಿಷಯ ಕೇಳ್ತಿರ್ತಾರ. ನೀವು ಸಣ್ಣರಿದ್ರೆ ಇದ್ರ ಬಗ್ಗೆ ತಗೊಂಡು ಏನ್ ಮಾಡ್ತೀರಿ ಮುಂದೆ ದೊಡ್ಡವರಾಗಂತ ತಿಳಿತಾರ ಅಂದು ನಾವು ಯಾವಾಗ ಮತ್ತೊಂದು ಪ್ರಶ್ನೆ ಮಾಡಿ ಕೇಳಕ ಅನ್ಸ್ತಾರ ಮಕ್ಕಳು. ಅಲ್ಲಿ ಮನೆ ಬೇದ ನಮ್ಮ ಪಾಪ ನೀ ಸಣ್ಣ ಕೇಳ್ಬೇಡ ಅದಾರ ಇದು. ಸೊ ನನಗೂ ಇಷ್ಟು ದಿನ ಭಾಳ ಫಿಯರಲ್ಲೇ ಬಂದಿದ್ದು ನಾನು. ಇವಾಗ ಮೀಡಿಯಾ ಫೀಲ್ಡಿಗೆ ಬಂದಲ್ಲ, ಸೊ ನನಗೆ ಯಾವುದೇ ಥರದ ಫಿಯರ್ ಇಲ್ಲ. ಸೊ ಎಷ್ಟೇ ಜನ ಬಂದು ಮಾತಾಡಲಿ, ಯಾರೇ ದೊಡ್ಡವ್ರು ಬಂದು ಮಾತಾಡಿದ್ರು ಕಾಮನ್ ಆಗಿ ಮಾತಾಡ್ತೀನಿ. ಆದರೆ ನಾನು ಒಂದು ರೇಂಜ್ ಇಂಜಿನಿಯರಿಂಗ್ ಮಾಡ್ತಿದ್ನಲ್ಲ, ಸೊ ಸಿಕ್ಕಾಪಟ್ಟೆ ಫಿಯರ್ ಇರೋದು ನಮಗೆ. ಒಬ್ರು ಟೀಚರ್ಸಿಗೆ ಕೇಳಬೇಕಂದ್ರೂ ಫಿಯರ್ ಇರೋದು, ಅಥವಾ ಪೇರೆಂಟ್ಸಿಗೆ ಮಾತಾಡ್ಬೇಕಂದ್ರೂ ಫಿಯರ್ ಇರೋದು. ಬಟ್ ಇವಾಗ ಆ ಥರ ಫಿಯರ್ ಇಲ್ಲ. ಸೊ ಮಕ್ಳಿಗೆ ನೀವು ಇವಾಗಿಂದನೇ ಕಲಿಸ್ಬಿಟ್ಟಿದ್ದೀರಿ. ಏನು ಹುಟ್ಟಕ್ತಾ ಮಾತು ಕಳಿತಲ್ರಿ ಮಕ್ಕಳು. ಹುಟ್ಟಾನಾರ ಹಿಂಗ್ ವರ್ಷ ಮಾತು ಬರ್ತಾಲ್ರಿ, ಅವಾಗಿಂದ ಅದೇ ತರ ಐತಿ. ಅವ್ರ ಪ್ರತಿಯೊಂದು ಕ್ಷೇತ್ರದ ಬೆಕ್ಕಗಳು ಸರ್. ಅವ್ರು ಯಾವ್ದೇ ಕಾಂಪಿಟೇಷನ್ ಅಂಜಾರ ಸರ್, ಹೇಗಿರ್ತಾರೆ ಸರ್. ಪ್ರತಿಯೊಂದು ಸ್ಪರ್ಧೆ ಆಗಿರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಡ್ತಾರೆ ಸರ್, ಹೇಗಿರ್ತಾರೆ. ಮತ್ತೆ ಯಾರೇ ಉನ್ನತ ಅಧಿಕಾರಿ ಯಾರು ವಿಚಾರ ಸರ್ ನೇರವಾಗಿ ಅವ್ರು ಧೈರ್ಯ ಅಂತೂ ನೋಡಿರ್ಬೇಕು ನೀವೇ. ಸಾಕಷ್ಟು ಮಾತಾಡೋ ಶೈಲಿ ಮತ್ತು ನಾಲೆಜ್ ತೋತಾರ ಸರ್. ಅವ್ರು ಬಹಳ ಸರಿಯಾಗಿ ರೀತಿಯಲ್ಲಿ ಸ್ಪರ್ಧೆ ಗೊತ್ತಿರಲ್ಲ ವಿಷಯ ತಿಳ್ಕೊತಾರೆ ಇಷ್ಟೇ. ಈ ರೀತಿಯಾಗಿ ಸರ್. ಸರ್ ಇಷ್ಟೆಲ್ಲ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯ್ತು ಸರ್. ಅಂದರೆ ನೀವು ಓಪನ್ ಆಗಿ ಮಾತಾಡಿದ್ರಿ, ಮಕ್ಕಳು ಓಪನ್ ಆಗಿ ಮಾತಾಡಿದ್ರು, ನೀವು ಓಪನ್ ಆಗಿ ಮಾತಾಡಿದ್ರಿ. ಸೊ ತುಂಬ ಸ್ಫೂರ್ತಿದಾಯಕ ಮಾತುಗಳನ್ನೆಲ್ಲ ಮಾತಾಡಿದ್ದೀರಾ. ಸೊ ಧನ್ಯವಾದಗಳು ಸರ್. ಸೊ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ನನಗೆ ಕೊಟ್ಟಿದ್ದೀರಾ. ಸೊ ನೀವು ಅಲ್ಲಿಂದ ಕರ್ಕೊಂಡ್ಬಂದ್ರಿ. ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.